ಏನಿಲ್ರಿ. ಹ್ಮ್ ನಮ್ದು ನಮಗೂ ಒಬ್ಬಾಕಿ ಮಗಳದಾಳ್ರಿ. ಹ್ಮ್ ಮತ್ತ ನಮ್ಮ ಮೊದಲ ನಮ್ಮ ಅಕ್ಕಾರು ನಮ್ಮ ಮನಿಯವ್ರಿಗೆ ಇಬ್ರು ಹೆಣ್ರಿ, ನಮ್ಮ ಅಕ್ಕನ್ ಕೊಟ್ಟಿದ್ದೇವ್ರಿ ಹ್ಮ್ ನಮ್ಮ ಮನೆಯವ್ರಿಗೆ, ನಮ್ಮ ಮಾಮರಿಗೆ. ಅಕ್ಕಿ ಒಂದ್ ಗಂಡ 2 ಗಂಡ 1 ಹೆಣ್ಣ ಹಡದ ತೀರ್ಕೊಂಡ್ರಿ. ತೀರ್ಕೊಳ್ಳೋಣ ನಾವು ನಮ್ ತಂಗಿ ಅವ್ರ ತಂಗಿ ನನ್ ಕೊಟ್ರಿ. ಕೊಡೋಣ ಮತ್ತ 2 ಗಂಡ ಇದ್ದು ಅಲ್ರಿ ಅವ್ರಿಗೆ. ನಮ್ಮ ಮಗಳು ಒಬ್ಬಾಕಿ ನನ್ನೂ ಅಂತ ಬೇರೆ ಕಡೆ ಕೊಟ್ಟಿದ್ರಿ ಸರ್ ಮೊದಲು. ಹ್ಞೂನ್ರಿ, ಬಾಗಲಕೋಟೆಗೆ ಅಂತ ಕೊಟ್ಟಿದ್ದಾರ್ರಿ. ಅಲ್ಲಿ ಏನಾಯ್ತ್ರಿ, ಸರಿ ನಡೆಸ್ಕೊಳಿಲ್ರಿ ಅವ್ರು. ಸ್ವಲ್ಪ ತ್ರಾಸ ಕೊಡ್ತಿದ್ರು, ಕುಡಿದು ಬಂದ್ ಬಡಿದು ಹೊಡಿದು ಮಾಡ್ತಿದ್ರಿ. ಹಿಂಗಾಗಿ ನಾ ಹೆಚ್ಚ ತವ್ರ ಮನ್ಯಾಗ ಇರ್ತಿದ್ದೇನ್ರಿ. ನಮ್ಮ ಮಗಳು ಒಂದ್ ಮಗಳು ಅದಾರ ನನಗ. ಹಂಗಾಗನ ನಮ್ಮ ಮನೆಯವ್ರು ನಮ್ಮ ಅಕ್ಕ ತೀರ್ಕೊಳ್ಳೋಣ ಅದಕ್ಕ ನನ್ಗೆ ಅಲ್ಲಿ ಕಡೆ ಡೈವರ್ಸ್ ತಗೊಂಡ ಒಂದ್ ಕಡೆ ಮಾಡಿಕೊಟ್ರಿ. ಮಾಡಿಕೊಟ್ರು. ಇಲ್ಲಿ ನಮ್ಮ ಮಾಮನ ನಮ್ಮ ಅಕ್ಕನ ಗಂಡನ್ ಮಾಡ್ಕೊಂಡಿಲ್ರಿ. ಆದ್ರ ಅವ್ರಿಗೆ ಮಕ್ಳು ಅದಾವ್ರಿ. ಅವ್ರು ಸರಿಯಾಗಿ ನನ್ನ ಒಟ್ಟ ನೋಡುದು ಇಲ್ರಿ. ಯಾರು? ನಮ್ಮ ಅಕ್ಕನ ಮಕ್ಳ್ರಿ. ಹೊಲ ಆಗಿಲ್ಲ ಎಲ್ಲ ಅವ್ರಿಗೆ ಕೊಟ್ಟಿನ್ರಿ ಸರ. ಹೊಲಾನು ಕೊಟ್ಟಿನಿ, ಎಲ್ಲ ಕೊಟ್ಟಿನಿ. ನಮ್ಮ ಮನೆಯವರು ಸ್ವಲ್ಪ ನನಗ ಪೆನ್ಷನ್ ಬರ್ತದ್ರಿ. ನಮ್ಮ ಮನ್ಯಾಗ ಮಿಲ್ಟ್ರಿ ಒಳಗಿದ್ದರಿ, ಮಿಲಿಟರಿ ಆಗಿದ್ದರಿ. ಸ್ವಲ್ಪ ಪೆನ್ಷನ್ ಬರ್ತದ್ರಿ ನನಗ. ಹ್ಞೂನ್ರಿ, ಅದ ಪೆನ್ಷನ್ ಮ್ಯಾಗ ನಾ ಒಬ್ಬಾಕಿನ ಇರ್ತೀನ್ರಿ ಸರ್. ಇಲ್ಲಿ ಹಳ್ಳಿ ಐತ್ರಿ ವಿಜಾಪುರ ಹತ್ರ ಒಂದ, ಅಲ್ಲಿ ಹಳ್ಳಿ ಒಳಗೆ ಇರ್ತೀನ್ರಿ ನಾ. ಅದಕ್ಕ ನನಗ ನಮ್ಮ ಹೊಟ್ಟಿಲೇ ಒಬ್ಬಾಕಿನ ಮಗಳದಾಳ್ರಿ ಸರ. ಅಕ್ಕಿನೂ ನನ್ ಜೋಡಿ ಒಟ್ಟ ಸರಿನ ಇಲ್ರಿ. ಬರೀ ಅವ್ರ ಜೋಡಿನ ಅವ್ರ ಮಾತ ಕೇಳ್ತಾಳ್ರಿ. ಅವ್ರ ನಮ್ಮ ಅಕ್ಕನ ಮಕ್ಳು ಅದಾರಲ್ರಿ, ಅವ್ರ ಮಾತು ಕೇಳೋದು. ನಮ್ಮ ವೈನಿಯರು ಅದಾರ್ರಿ, ಅಣ್ಣನ ಹೆಂಡ್ತಿ, ಅವ್ರ ಮಾತು ಕೇಳೋದು. ಹಿಂಗಾಗಿ ನನ್ ಜೋಡಿ ಒಟ್ಟ ಸರಿಯಾಗಿ ಮಾತಾಡೋದಲ್ಲ, ಬರೀ ನನ್ ಜೋಡಿ ಜಗಳ ತೆಗೆದು ಏನ್ ದುನಿಯಾದ್ ಕೊಟ್ಟಿನ್ರಿ ಸರ್. ಎಲ್ಲಾ ತರ ಒಂದ್ 20 ತೊಲಿ ಬಂಗಾರನು ಕೊಟ್ಟಿನ್ರಿ ಸರ್ ಆಕಿ ನನ್ ಪೆನ್ಷನ್ ಮ್ಯಾಲ. ಹಲೋ ರೀ, ನಿಮಗ್ ಮಕ್ಳಿಲ್ವಾ? ನಾನು ಒಬ್ಬಾಕಿ ಹೆಣ್ಣು ಮಗಳದಾಳ್ರಿ ಸರ್. ನೀವು ಆಕಿ ಬಗ್ಗೆನೇ ಹೇಳ್ತಿರೋದು? ಹೇಳಕತ್ತೀನ್ರಿ. ಏನವ? ಅಕ್ಕಿ ಬಗ್ಗೆನೇ ಹೇಳಕತ್ತೀನ್ರಿ. ಹೌದು ಹೌದು ಹೌದು. ಅಂದ್ರೆ ನಿಮ್ಮ ಮಗಳೇ ನಿಮ್ಗಿಂತ ಅವ್ರ ಜೊತೆನೆ ಹೆಚ್ಚು ಸೇರ್ತಾರೆ ಅಂತ. ನಿಮ್ ಬಗ್ಗೆ ಏನ್ ಬೈತಾರೆ? ಏನ್ ಬಯಲ್ರಿ, ಒಟ್ಟ ನನ್ ಜೋಡಿ ಸರಿಯಾಗಿ ಮಾತಾಡಲ್ಲ. ನನ್ ಜೋಡಿ ಬರೀ ಜಗಳ ತೆಗೆದು ರೊಕ್ಕ ಕೊಡೋಣದ್ರಿ. ರೊಕ್ಕ ಕೊಟ್ಟನಂದ್ರ ಒಂದ್ 15-20 ದಿನ ಚಂದ ಮಾತಾಡುದು. ರೊಕ್ಕ ಕೊಡೋಣ ಮುಗ್ಯಾನ ಅವ್ರ ಮಾತು ಕೇಳ್ಕೊಂಡು ನನ್ ಜೋಡಿ ಮಾತು ಬಿಟ್ಟು ಬಿಡುದ್ರಿ. ರೊಕ್ಕ ಕೊಡಬೇಡ. ಕೊಡ್ಬಾರ್ದಂದ್ರು ಬರ್ತಾಳ್ರಿ. ಮತ್ತ ಆ ಟೈಮ್ ಕೊಳೆ ರಂಬಸ್ಗೋತ ಬಂದ್ ಮಾಡಿ ರೊಕ್ಕ ತಗೊಳುದು. ಮತ್ ಮಕ್ಳಿಗೆ ಮೊಮ್ಮಕ್ಳ ಅದಾವ್ರಿ. ಒಬ್ಬಾಕಿ MBBS ಡಾಕ್ಟರ್ ಕಲಿತಾಳ್ರಿ, ಒಬ್ಬ ಇಂಜಿನಿಯರ್ ಕಲಿತಾಳ್ರಿ ಮೊಮ್ಮಗ. ಹಿಂಗಾಗಿ ಮತ್ತ ಅವ್ರ ಸಲುವಾಗಿ ಅದಕ್ಕರ ಫೋನ್ ಕೊಂಡಿಸ್ಕೊಡು, ಲ್ಯಾಪ್ಟಾಪ್ ಕೊಂಡಿಸ್ಕೊಡು ಅಂತೇಳಿ ಬರ್ತಾಳ್ರಿ. ಮತ್ ತಮ್ಮದು ರಗಡ ಅದರಿ, ಇದ್ರು ನನ್ ರೊಕ್ಕ ಹುಚ್ಬೇಕಂತ ಅವ್ರದ್ರಿ. ಹಿಂಗಾಗಿ ಬರೋಣ ಮತ್ತೆ ಇಲ್ಲ ಅನ್ನಕೊಂಡ್ ಬರುದಿಲ್ರಿ. ನಾವ್ ತಾಯ್ದಾರಕ್ಕೆ ಅವಲ್ರಿ, ಇಲ್ಲ ಅನ್ನಕ ಬರುದಿಲ್ರಿ ಒಟ್ಟೆ ಸರ್. ಅನ್ಬೇಕಲ್ವಾ? ಅನ್ನಕ್ ಬರುದಿಲ್ ಬರ್ರಿ. ನನಗೂ ಎಲ್ಲಾರು ಬೈತಾರೆ ಸರ್. ಬರಲ್ಲ ಅಂದ್ರೆ ಈಗ ಹೆಂಗಿದೆ ಹೆಂಗ್ ಸುಮ್ನೆ ಹೋಗ್ತಾ ಇರು. ನೀನ್ ಯಾಕೆ ನಾನು ಹೇಳೋದು ಕೇಳಿಸ್ಕೊ. ಹೇಳ್ರಿ. ಹಿಂಗ ಅನ್ನಕ್ ಬರಲ್ಲ ನನ್ನ ತಾಯಿ ಹೃದಯ ಅಂತ ನೀವು ಆ ಮಟ್ಟಿಗೆ ನಿಮ್ಮನ್ನು ನೀವು ಹೇಳ್ಕೊಡೋದಾದ್ರೆ ಬಿಡಿ. ಅವ್ರು ಎಲ್ಲಿ ಹೋಗ್ತಾರೆ, ಅವ್ರ ಹತ್ರ ಮಾತಾಡ್ತಾರೋ. ನಿಮಗೆ ಹಾಕಬೇಕು. ನೀವು ಯಾವುದೋ ಸ್ವಾರ್ಥ ಇಟ್ಕೊಂಡು ಕೊಡ್ತಿದ್ದೀರಾ. ನನ್ನ ಜೊತೆ ಮಾತಾಡ್ಬೇಕಪ್ಪ ಅದಕ್ಕೆ ಕೊಡ್ತೀನಿ. ಇಲ್ಲ, ತಾಯಿ ಹೃದಯ ತಾನೆ, ಕೊಡಿ ಸುಮ್ಮನಾಗಿ. ಪ್ರೀತಿದಂತ ಕೊಡ್ತೀನಿ ಬಿಡ್ರಿ ನಾನು ಅಷ್ಟೇ. ಮತ್ತೆ ಯಾಕೆ ನೀವು ಅಲ್ಲಿಂದ ಯಾಕೆ ಬಯಸ್ತೀರಾ? ಬಯಸದಿಲ್ರಿ, ನಾನು ಒಬ್ಬಕಿನ ಇರ್ತೀನಿ ಸರ್. 20 ವರ್ಷ ಆತ್ರಿ ನಮ್ಮ ಮನೆಯವ್ರು ತೀರ್ಕೊಂಡ. ನಾನು ಹೇಳ್ತಾ ಇದ್ದೀನಿ ಕಣವ, ನನ್ಗೆ ಅರ್ಥವಾಯ್ತು. ನೀವು ಈ ವಯಸ್ಸಲ್ಲಿ ಅಥವಾ ಪ್ರೀತಿ ಬಯಸುವುದು ತಪ್ಪಲ್ಲ. ಅಥವಾ ಮಗಳು ಮಾತಾಡಿಸ್ಲಿ, ಮೊಮ್ಮಕ್ಳು ಮಾತಾಡ್ಸಲ್ವಾ? ಇಲ್ರಿ, ಅವ್ರವ್ ಬಿಟ್ಲಂದ್ರ ಅವು ಬಿಟ್ಟು ಬಿಡ್ತಾವ್ರಿ. ಇಲ್ಲಿ ನೀವೇನ್ ಮಾಡ್ಬೇಕು ನೋಡವಾ, ಈ ಸಮಯದಲ್ಲಿ ನಿಮ್ಗೊಂದು ಪೆನ್ಷನ್ ಬರುತ್ತೆ. ಅದನ್ನ ಸ್ವಲ್ಪ ಅಂದರೆ ನಿಮ್ಮ ಹತ್ರ ಅವ್ರು ಬಂದು ಕೇಳಬೇಕು. ಮತ್ತು ನೀವು ಕೇಳ್ದಾಗ್ಲೆಲ್ಲ ಕೊಡ್ತಾ ಇದ್ರೆ ಅದು ಯಾರೇ ಆದರೂ ಅಷ್ಟೇ ಕಣವ. ಕೇಳ್ದಾಗ್ಲೆಲ್ಲ ಕೊಡ್ತಾವ್ರೆ ಅಂದರೆ ಬೆಲೆ ಕಳ್ಕೊಂಡ್ಬಿಡ್ತಾರೆ. ಹೌದೌದು, ಕರೆಕ್ಟ್. ಕೊಟ್ಟು ಕೆಟ್ಟವರಾಗೋದಕ್ಕಿಂತ ಕೊಡದೆ ಕೆಟ್ಟವರಾಗೋದು ಒಳ್ಳೇದು.
ಹೌದ್ರಿ ಹೌದು. ಈಗ ಇಲ್ಲಿ ಕೊಟ್ಟು ಕೇಳಿಸ್ಕೊಳವ ಕೆಟ್ಟಾಕತ್ತಿವ್. ಹೇಳ್ರಿ. ಮೊಮ್ಮಕ್ಳಿಗೆ ಏನು ಕೊಡಬೇಕು ಅಂತ ಏನು ಉಪಕಾರ ಏನು ಒತ್ಕೊಂಡು ಹೋಗಲ್ಲ, ಹೌದು. ಬಟ್ ಹ್ಞೂನ್ರಿ. ಅದ್ರ ಬೆಲೆ ತಿಳಿ ಅಂದ್ರೆ ನಿಮಗೆ ಬೆಲೆ ಇಲ್ಲ, ನಿಮ್ಮ ಹತ್ರ ಇರೋ ರೊಕ್ಕಕ್ಕೆ ಮಾತ್ರ ಬೆಲೆ ಅಂದ್ರೆ ಹೌದ್ರಿ ಸರ್. ನೀವು ಸ್ವಲ್ಪ ಅದನ್ನ ಕಟ್ನಿಟ್ಟು ಮಾಡಬೇಕು. ಅಂದ್ರೆ ಏನು ಅಕಸ್ಮಾತ್ ಮಧ್ಯರಾತ್ರಿ ಜೀವ ಹೋಯ್ತು ಅಂದ್ರೆ ಎಲ್ಲ ಅವ್ರಿಗೆ, ಹೌದು ಹೌದು ಆಯ್ತಲ್ಲ. ಬಟ್ ಹಾಗೆ ಹೋಗುವ ಮುಂಚೆ ಬರೀ ಹಣಕ್ಕೆ ಬೆಲೆ ಕೊಡಬೇಡ್ರವ್ವ. ನಾನೊಬ್ಳು ತಾಯಿ, ಅದಕ್ಕೆ ನಾನು ನಿನ್ನನ್ನು ಸಹಿಸ್ಕೊಳ್ಬೋದು ಬಿಡಪ್ಪ, ಇನ್ನೇನು ಬೆಲೆ ಕೊಟ್ಟರು ಕೊಡದೆ ಹೋದ್ರು ನಾವು ಇವ್ರ ಜೊತೆ ಇರಬೇಕು ಅಂತ ನಾನು ತಾಯಿಯಾಗಿ ಸಹಿಸ್ಕೊಳ್ಬೋದು. ಆದರೆ ಇದೇ ಹಣಕ್ಕೆ ಮಾತ್ರ ಬೆಲೆ ಕೊಡೋ ಬುದ್ಧಿ ಹಿಂಗೆ ಮುಂದುವರೆದು ಬೇರೆ ಜೊತೆನೂ ಹೀಗೆ ನಡ್ಕೊಂಡ್ರೆ ಅವ್ರು ಒದ್ಬಿಟ್ಟು ಹೋಯ್ತಾರೆ. ಹೌದ್ರಿ ಕರೆಕ್ಟ್. ಹಾಗಾಗಿ ತಾಯಿ ಆಗಿರೋದಕ್ಕೆ ನಾನು ಹೆಂಗೋ ಸಹಿಸ್ಕೊಳ್ತೀನವ, ಯಾಕಂದ್ರೆ ನನಗೆ ಗೊತ್ತು ನನಗಿಂತ ನೀವು ನನ್ನ ಹತ್ರ ಇರೋ ಹಣಕ್ಕೆ ಬೆಲೆ ಜಾಸ್ತಿ ಕೊಡ್ತಿರೋದು. ಆದರೆ ಬೇರೆ ಹೊರಗಡೆ ಜಗತ್ತಲ್ಲಿ ನಾಳೆ ಅಳಿಯ ಬಂದ ಮಗಳು ಗಂಡ ಅಥವಾ ಇನ್ನು ಯಾರೋ ಬಂದರು, ನೀವು ಅವ್ರ ಹತ್ರ ಹಣಕ್ಕೆ ಮಾತ್ರ ಜೊತೆಗಿದ್ದು ಆಮೇಲೆ ನಿಮ್ಮ ಈ ಬುದ್ಧಿ ತೋರಿಸಿದ್ರೆ ನಾನು ಹೆಂಗೂ ಇಲ್ಲೇ ಇರಬೇಕು ಅಂತ ಇಲ್ಲೇ ಇದ್ದೀನಿ, ಗತಿ ಇಲ್ಲ, ಬೇರೆ ದಾರಿ ಇಲ್ಲ. ಆದರೆ ಬೇರೆಯವ್ರಿಗೆ ನಿಮ್ಮ ಬುದ್ಧಿ ಗೊತ್ತಾದರೆ ಒದ್ದೊದ್ದೊದ್ದೊದ್ದು ಸೈಡ್ಗೆ ಹೋಯ್ತಾರೆ. ಕರೆಕ್ಟ್. ಹೌದು ಸರ್. ಹಾಗಾಗಿ ನಾನಿದ್ದಂಗೆ ಎಲ್ಲರೂ ಇರ್ತಾರೆ ಅಂತ ಅಂದ್ಕೊಳ್ಬೇಡಿ. ಸ್ವಲ್ಪ ಮನುಷ್ಯಂಗೂ ಬೆಲೆ ಕೊಡಿ. ಮನುಷ್ಯ ಇದ್ರೆ ಹಣ, ಮನುಷ್ಯ ಸೃಷ್ಟಿ ಮಾಡಿರೋ ಹಣಕ್ಕೆ ಮನುಷ್ಯಗಿಂತ ದೊಡ್ಡ ಬೆಲೆ ಬೇಡ. ಅದು ಹಣದ ಬಿಟ್ಟುಬಿಡಿ, ತಾಯಿಯಿಂದ ಒಂದು ಕಾರಣ ಸಾಕಲ್ಲವಾ. ಹೌದ್ರಿ. ನಮ್ಮ ತಾಯಿ ಪಾಪ ಗಂಡ ಇಲ್ಲ, ಒಬ್ಬಂಟಿಯಾಗಿದ್ದಾಳೆ, ನಾವು ಮಾತಾಡಿಸದೆ ಹೋದರೆ ಅಥವಾ ಆಕೆಗೆ ಬೇಜಾರಾಗೋ ಥರ ನಾವು ನಡ್ಕೊಂಡ್ರೆ ಆಕೆ ಎಲ್ಲಿಗೆ ಹೋಗಬೇಕು ಅನ್ನೋ ಈ ಒಂದು ಮನುಷ್ಯತ್ವದ ಭಾವನೆ ಇಲ್ಲದೆ ಹೋದರೆ, ನಿಮ್ಮ ಪ್ರೀತಿ ಅಥವಾ ನೀವು ಅವರಿಗೆ ಬೇಕಿಲ್ಲ ಅಂದರೆ ನಿಮ್ಮ ಹಣ ಯಾಕೆ ಬೇಕು ಅನ್ನೋ ಭಾವನೆ ನೀವು ಅವರಿಗೆ ತರಿಸ್ಬೇಕು. ಇಲ್ಲವಾ ನಾನು ಅಂದರೆ 1-2 ತಿಂಗಳು ಹಂಗೆ ಹಿಡಿತ ಮಾಡ್ಕೊಳ್ಳಿ. ಬಟ್ ಇದೆಲ್ಲದಕ್ಕೂ ಮೀರಿ ಹೇಳೋದು, ಬಯಸಬೇಡವ. ಈಗ ಈ ಹೆಣ್ಮಕ್ಳುಗಳ ಕತೆ ಕೇಳಿಕೊಂಡು, ಭಗವಂತನ ವಿಚಾರ ಕೇಳಿಕೊಂಡು, ಇವರೆಲ್ಲದರಿಂದ ಇವರೇ ಮೇಲ್ ಬಿದ್ದರೂ ಕೂಡ ಇಲ್ಲಪ್ಪ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನೀನು ದೂರ ಹೋಗೋ ಸಮಯನವ ಇದು. ಈಗ ಎಲ್ಲರನ್ನೂ ಹಚ್ಕೊಂಡು ಕಡೆಯ ಸಮಯದಲ್ಲಿ ಮತ್ತೆ ಬಿಡಿಸ್ಕೊಳ್ಳಿಕ್ಕೆ ಒದ್ದಾಡಬೇಕಾಗುತ್ತೆ. ಅವ್ರವ್ರು ಎಲ್ಲರೂ ಅವ್ರವ್ರ ಬದುಕನ್ನು ಕಟ್ಕೊಂಡಿದ್ದಾರೆ, ಮಕ್ಕಳು ಅವರು ಓದ್ತಿದ್ದಾರೆ, ನಿಮ್ಮ ಮಗಳು ನಿಮ್ದೇ ಅವ್ರದ್ದೇನೋ ಮಾಡ್ಕೊಳ್ತಾವ್ರೆ. ಈಗ ಎಲ್ಲರೂ ಬಂದು ಮೈ ಮೇಲೆ ಬೀಳಲಿ ಅನ್ನೋ ವಯಸ್ಸಲ್ಲ ಇದು. ನೀವೇ ಬೇಕು ಅಂತ. ಯಾಕಂದ್ರೆ ಈಗ ನಮ್ಮ ಹಿಂದಿನ ಕಾಲದಲ್ಲೆಲ್ಲ ಈ ಸಮಯ ಬಂದರೆ ಮಕ್ಕಳು ಸೊಸೆದಿರಿಗೆಲ್ಲ ಮನೆ ಜವಾಬ್ದಾರಿ ಕೊಟ್ಬಿಟ್ಟು ಕಾಡ್ಗೆ ಹೋಗಿ ಬದುಕ್ಬಿಡ್ತಾ ಇದ್ರು. ಅಂದ್ರೆ ಯಾಕೆ ಈ ಸಮಯದಲ್ಲಿ ಅತ್ತೆ ಸೊಸೆ ಅದು ಇದು ಅಂತ ಈಗ ಇಷ್ಟು ವರ್ಷ ಹೇಗಿದ್ದಾಯ್ತು, ದುಡ್ದಿದ್ದಾಯ್ತು, ಸಂಸಾರ ತಾಪತ್ರೆ ನಿಭಾಯಿಸಿದ್ದಾಯ್ತು. ಈಗ ನೋಡ್ಕೊಳ್ಳಿ, ನಾವು ಹೋಗಿ ಭಗವಂತನ ನಾಮಸ್ಮರಣೆ ಮಾಡ್ತಾ ಅಲ್ಲಿ ಋಷಿ ಮುನಿಗಳ ಹತ್ರ ಅಥವಾ ಕಾಡಲ್ಲಿ ಬದುಕ್ತೀವಿ. ಈಗೇನು ನೀವು ಕಾಡಿಗೆ ಹೋಗೋದು ಬೇಡ, ಆದರೆ ಅಲ್ಲೇ ನೀವು ಕೂತಿರೋ ಮಂಚದ ಮೇಲೆ ಕೂತು ಇವೆಲ್ಲ ಮಕ್ಕಳು, ಮಗಳು, ಅಳಿಯ ಅಥವಾ ಇವರೆಲ್ಲರ ವಿಚಾರವಾಗಿ ಒಂಚೂರು ಗಮನ ಕೊಡಿ. ಏನು ಇವ್ರಿಗೆ ನಿಮ್ಮ ಹಣ ಬೇಕು ಅಥವಾ ನಿಮ್ಮಿಂದ ಉಪಯೋಗ ಆಗುತ್ತೆ ಅಂದರೆ ನಿಮ್ಮನ್ನು 1-2 ದಿನ ಪ್ರೀತಿಯಿಂದ ಮಾತಾಡಿಸ್ತಾರೆ. ಅದು ಉಪಯೋಗ ತೀರಿದ ಮೇಲೆ ನಿಮಗೆ ಯಾರೋ ಆಗಲ್ವಲ್ಲ ಅವ್ರ ಹತ್ರ ಹೋಗಿ ಹೆಚ್ಚು ಮಾತಾಡ್ತಾರೆ. ಅಥವಾ ಯಾಕಂದ್ರೆ ಅವ್ರನ್ನ ಕಂಡ್ರೆ ನಿಮ್ಗೆ ಇಷ್ಟ ಇಲ್ವಾ? ಆ ಕಡೆ ಅವ್ರು ಇದ್ದಾರಲ್ಲ ಅವ್ರನ್ನ, ಅವರು ಇಷ್ಟ ಇಲ್ರಿ. ನಿಮ್ಮ ಮಗಳು ಅಲ್ಲಿಗೆ ಹೋಗ್ತಾಳೆ ಜಾಸ್ತಿ. ಅವ್ರ ಕಡೆನ ಮಾತಾಡಿದ್ರಿ, ಫೋನ್ಯಾಗ ಮಾತಾಡಿದ್ರಿ. ನಿಮ್ಗೆ ಯಾಕೆ ಇಷ್ಟ ಇಲ್ಲ? ನಿಮ್ಗೆ ಯಾಕೆ ಇಷ್ಟ ಇಲ್ಲ? ಅವರು ಮಕ್ಳು ಅವರು ಇಟಾಲಿ 2ನೇ ಮಕ್ಳು ಅಲ್ರಿ, ಅವರು ನಮಗ್ ಇಷ್ಟ ಆದಾರಿ. ಅವರು ನಮ್ನ ಇಷ್ಟ ಪಡಂಗಿಲ್ರಿ. ಆಯ್ತವ, ಈ ಸಮಯದಲ್ಲಿ ನಾನು ಹೇಳೋದು ಈ ಕಾರ್ಯಕ್ರಮ ಕೇಳ್ಕೊಂಡು ಅಥವಾ ಈ ಕತೆಗಳು ದೇವ್ರ ಈಗ ಎಲ್ಲವನ್ನ ಬಿಟ್ಟು ಹೋಗೋ ಸಮಯ ಬರ್ತಾ 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 ನಾವೆಲ್ಲ ಮೈ ಮೇಲೆ ಎಳ್ಕೊಳ್ಬಾರ್ದು ತಾಯಿ. ಈಗ ಮೈ ಮೇಲಿರೋ ದೇಹವೇ ಮೂಳೆ ಹಿಡಿದು ಹೋಗ್ತಿದೆ ಅಂದ್ರೆ ಬಂಗಾರ ಹಾಕೊಂಡು ನಾನೇನು ಮಾಡ್ಲಿ? ಹೌದ್ರಿ ಸರ್. ದೇಹ ತನ್ನ ಅದ ಮೂಳೆ ಚಕ್ಳಗಳೆಲ್ಲ ಕಾಣೋ ಸ್ಥಿತಿಗೆ ಬಂದು ವಯಸ್ಸಾಗ್ತಾ ಬಂದಾಗ ಮಕ್ಕಳನ್ನ ಕರೆದು ನೀವೇ ಒಂದೇನೋ ಸಿಹಿ ತಿಂಡಿ ಕೊಟ್ಟು ತಗೊಳ್ರಪ್ಪ, ಏನೋ ತಗೊಂಡು ತಿಂದ್ರಿ ಅನ್ನಬೇಕು. ಮಗಳಿಗೆ ಏನೋ ಸಾಧ್ಯವಾದರೆ ಪ್ರೀತಿಯಿಂದ ಕೊಡಬೇಕು. ಅದನ್ನು ಬಿಟ್ಟರು ನಿಮ್ಮ ಹತ್ರ ಈಸ್ಕೊಂಡು ಬಿಟ್ಟರು, ಆದರೆ ಅವ್ರು ನಮ್ಮನ್ನು ಮಾತೇ ಆಡಿಸಲ್ಲ ಅಂತ ಅಂದ್ಕೊಳ್ಳೋ ವಯಸ್ಸಲ್ಲ ಇದು. ಅಂದರೆ ಈಸ್ಕೊಳ್ಳಿ, ತೊಂದರೆ ಇಲ್ಲ, ಬಟ್ ಮಾತಾಡಿಸಿ. ಬಟ್ ಪಾಪ ತಾಯಿ ವಯಸ್ಸಾಗಿರೋರಾಗಿ ನಿಮಗೆ ಮೊಮ್ಮಕ್ಕಳು ಮಗಳು ಎಲ್ಲ ಮಾತಾಡಿಸೋದು ಮುಖ್ಯ. ಪಾಪ ನಿಮಗೂ ಬೇಜಾರಾಗುತ್ತೆ. ಬಟ್ ಏನು ಮಾಡ್ಲವ, ಇಲ್ಲಿ ಬಲವಂತವಾಗಿ ನನ್ನ ಹತ್ರ ಮಾತಾಡೆ ಅಂತ ಮಾತಾಡಿಸ್ಕೊಳ್ಳೋದಕ್ಕಿಂತ ಸುಮ್ಮನಿರೋದೇ ಒಳ್ಳೇದಲ್ಲ
ಅಲ್ವಾ? ಹಾಗಾಗಿ ಈ ಸಮಯದಲ್ಲಿ ಬಲವಂತವಾಗಿ ನಮ್ಮ ಹತ್ರ ಮಾತಾಡಿ ಅಂತ ಯಾರಿಗೂ ಅವರವರ ಇಚ್ಚುಗೂಡಿನಿಂದ ಅಯ್ಯೋ ತಡೆಯಪ್ಪ ನಮ್ಮ ತಾಯಿಗೆ ಒಬ್ಬಳೇ ಇದ್ದು ಬೇಜಾರಾಗುತ್ತೆ ಪಾಪ ಯಾರೂ ಇರಲ್ಲ ನಾನೊಂದು ಗಳಿಗೆ ಕೂತು ಮಾತಾಡೋಣ ಅಂತ ಅನಿಸಿ ಅವರು ಮಾತಾಡದೆ ಹೋದರೆ ಆ ಮಾತು ಅದು 5 ಮಾತಾಗಲಿ ಅದು ಒಂಥರ ಮನಸ್ಸು ತುಂಬಿ ಬಂದು ಭಾವನಾತ್ಮಕವಾಗಿ ಅಥವಾ 5 ಮಾತು ಪ್ರೀತಿಯಿಂದ ಆಡಿದ್ರೆ 5 ಮಾತು ಸಾಕು. ಆದರೆ ನೀವು ಒತ್ತಾಯ ಮಾಡಿ ದಿನ ಎಲ್ಲ ಮಾತಾಡಿಸಿದ್ರು ಅದು ಇಷ್ಟವಿಲ್ಲದ ಮಾತುಗಳವು. ಹೌದ್ರಿ ಸರ್. ಒಟ್ಟಾರಿ ನನ್ ಜೋಡಿ ಒಟ್ಟೊಟ್ಟ ಮಾತಾಡಂಗಿಲ್ರಿ. ತೊಂದ್ರೆ ಇಲ್ಲವಾ, ಏನು ಬೇಜಾರಿಲ್ಲ. ಇಷ್ಟು ವರ್ಷನೇ ನೀಗ್ಕೊಂಡು ಬಂದ್ಬಿಟ್ಟಿದ್ದೀರಾ. ಈಗ ಮೂಲೆಯಲ್ಲಿ ಕೂತ್ಕೊಂಡು ಟೈಮಿಗೆ ಕರೆನ್ಸಿ ಹಾಕ್ಸ್ಕೊಂಡು ಈ ಕತೆಗಳನ್ನೆಲ್ಲ ಕೇಳ್ಕೊಂಡು ದೇವ್ರ ನಾಮಸ್ಮರಣೆ ಮಾಡ್ತಾ ಅಯ್ಯೋ ಪಾಪ ಜಗತ್ತಲ್ಲಿ ಇಷ್ಟೆಲ್ಲ ಕಷ್ಟ ಇದೆ, ಎಷ್ಟು ಹೆಣ್ಮಕ್ಳು ತಪ್ಪು ಮಾಡ್ಕೊಂಡು ಒದ್ದಾಡಿ ಜೀವನ ಹಾಳು ಮಾಡ್ಕೊಳ್ತಿದ್ದಾರೆ. ಅಂಥದ್ರಲ್ಲಿ ನಿಮ್ಮ ಮಗಳಿಗೆ ನಿಮ್ಮ ಮೊಮ್ಮಕ್ಳಿಗೆ ಯಾವತ್ತೋ ಒಂದು ದಿವಸ ಅಜ್ಜಿ ಹಿಂಗಾಗ್ತಿದೆ ಏನು ಮಾಡಬೇಕು ಅಂತ ಕೇಳ್ಕೊಂಡು ಬಂದ್ರ ಬಾಯಿ ಬಿಟ್ಟು ಸಲಹೆ ಕೊಡಿ, ಇಲ್ವಾ ಬಾಯಿ ಒಲ್ಕೊಂಬಿಡಿ. ಬಿಟ್ರೆ ತಾನೇ ತಪ್ಪಾಗೋದು, ಮಾತಾಡ್ರೆ ತಾನೇ ತಪ್ಪು. ಕೇಳ್ಕೊಂಡು ಬಂದರೆ ಅವರಿಗೆ ತಲೆ ಸವರಿ ಹಿಂಗಲ್ಲಪ್ಪ ಹಿಂಗೆ ಅಂತ ಹೇಳಿ. ಬರಲಿಲ್ವಾ ನಿಮ್ಮ ಕೈಲಾದರೆ ಹಣ ಕೊಡಿ, ಇಲ್ಲ ಕಣ್ರಪ್ಪ ನನ್ನ ಹತ್ರ ಇಲ್ಲ ಅಂತ ಸುಮ್ಮನೆ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಬಟ್ 100 ಕೊಡೋ ಜಾಗದ ಹತ್ರ 20 ಕೊಡಿ 30 ಕೊಡಿ, ಸ್ವಲ್ಪ ಉಳಿಸ್ಕೊಳ್ಳಿ. ಹೌದ್ರಿ ಹೌದ್ರಿ ಹೌದು. ಏನಿಲ್ರಿ ಸರ್, ಗಂಡಸ್ ಮಕ್ಳು ಅವ್ರು ನಮ್ಮ ಮೊದ್ಲೇಟಕ್ಕೆ ನಮ್ಮ ಅಕ್ಕನ ಮಕ್ಳು ಅದಾವಲ್ರಿ, ಅವ್ರು ಹಂಗೆ ರೊಕ್ಕನತಾರಿ ಅವ್ರಿಗೂ ಕೊಡ್ತೀನ್ರಿ ಇವ್ಕಿಗೂ ಕೊಡ್ತೀನ್ರಿ. ಒಟ್ಟು ತಗೋತಕ ಚಂದ ಇರ್ತಾರಿ. ತಗೊಂಡಿಂದ ನನ್ನ ಜಗಳಾಡಿ ಮನಿಗ್ ಕಳಿಸಿ ಬಿಡ್ತಾರ. 20 ವರ್ಷ ರೀ ನಾ ಒಬ್ಬಾಕಿನ ಅದೇನ್ರಿ. 20 ವರ್ಷ ಆತ್ ನಮ್ಮ ಮನೆಯವ್ರು ತೀರ್ಕೊಂಡು. ಒಬ್ಬಳೇ ಅದೇನ್ರಿ ನಾ ಇಲ್ಲೇ. ಆಯ್ತವ, ಒಳ್ಳೇದಾಗ್ಲಿ, ಶುಭವಾಗ್ಲಿ. ಬಟ್ ಇಲ್ಲಿ ನಿಮ್ಮ ಮಗಳ ವಿಚಾರ ಏನು ಹೇಳಿದ್ರಲ್ಲ, ಮಾತಾಡಿಸ್ತಿಲ್ಲ ಅಂತ ನೋಡುವ, ಆಕೆಯ ತಲೆಯಲ್ಲಿ ಬಿದ್ದೋಗಿರೋ ಮರದಡೆ ಕೂತ್ಕೊಂಡ್ರೆ ನಮ್ಮ ಮರ ಎಲ್ಲಿ ನಮ್ಮ ಮೇಲೆ ಬೀಳುತ್ತೆ ಅನ್ನೋ ಭಯ ಇರ್ಬೋದು. ಹ್ಞೂನ್ರಿ, ಹಂಗ್ರಿ ತಾಯದೇವಲ್ರಿ. ಒಂದ್ ಸ್ವಲ್ಪ ಕಳ್ಬೇಕಂತ ನನಗೂ 30,000 ರೂಪಾಯಿ ಪಗಾರ ಬರೀತಿಲ್ಲ. ಹೌದು ಹೌದು ಹೌದು. ಪಗಾರ ನೋಡ್ಕೊಂಡು ಅವ್ರು ಬರ್ತಿದ್ದಾರೋ ಅಥವಾ ಅವ್ರ ತಲೆಯಲ್ಲಿ ಏನಿದೆಯೋ ಬೇಡವ್ವ, ನಿನಗೆ ನಾನು ಸಿಂಪಲ್ಲಾಗಿ ಹೇಳ ಮುಗಿಸ್ತೀನಿ. ಈ ಸಮಯದಲ್ಲಿ ಹೆಚ್ಚು ಜನ ಬಂದು ನಿಮ್ಮ ಹತ್ರ ಕೂತ್ಕೊಳ್ಳದೆ ಇರೋದೇ ಒಳ್ಳೆಯದು. ಯಾಕಂದ್ರೆ ಮತ್ತೆ ಮೊಮ್ಮಕ್ಕಳು ಮಗಳು ಅನ್ನೋ ಮಮಕಾರದಲ್ಲಿ ಬಿದ್ದುಬಿಟ್ರೆ ಬಿಡಿಸ್ಕೊಳ್ಳೋದು ಕಷ್ಟ. ಹೌದ್ರಿ ಸರ್. ಯಾಕಂದ್ರೆ ಸಾವಿನ ಕಡೆ ಹೋಗ್ತಾ ಇದೀವಿ ಅಥವಾ ಮುಕ್ತಿ ಕಡೆ ಎಲ್ಲ ಮುಗಿಸ್ಕೊಳ್ಳೋ ಕಡೆ ಹೋಗಬೇಕಾದ್ರೆ ಆದಷ್ಟು ಒಂಟಿಯಾಗಿ ಇಂಥ ವಿಚಾರಗಳು ಕೇಳಿಕೊಂಡೇ ನಿಮ್ಮ ಸಮಯವನ್ನು ಕಳೀರಿ. ಯಾಕಂದರೆ ಸಾವನ್ನು ಗೆಲ್ಲುವ, ಸಾವಿಗೆ ಹೆದರದ ಜ್ಞಾನವನ್ನು ಈ ಮೂಲಕ ನೀವು ಪಡ್ಕೊಳ್ಬೇಕು. ಯಾಕಂದರೆ ಇಲ್ಲಿ ಮಗಳು ಮಾತಾಡಿಸ್ತಿಲ್ಲ ಅನ್ನೋ ದೊಡ್ಡ ದುಃಖಕ್ಕಿಂತ ಮುಂದೆ ನಾಳೆ ದಿನ ಏನೋ ಕಾಯಿಲೆ ಬಂತು, ಆ ಸಮಯದಲ್ಲಿ ಈಗಲೇ ಈಗ ಮಾಡೋ ಮಗಳು ನಾಳೆ ದಿನ ನೋಡ್ಕೊಳ್ಳದೆ ಹೋದರೆ ಹೆಂಗೆ ಅಂದ್ಕೊಂಡು ನೀವೇ ಮನಸ್ಸಿಗೆ ಧೈರ್ಯ ತಗೊಂಡು ಆರೋಗ್ಯ ಕಾಪಾಡಿಕೊಂಡು ನಗುತ್ತಾ ವಿಚಾರ ಮಾಡಿಕೊಂಡು ಮಗಳನ್ನೇ ನೀವೇ ಮಾತಾಡಿಸ್ತಾ ಏನು ತೊಂದರೆ ಇಲ್ಲ, ಅಯ್ಯೋ ಅವಳೇ ಮಾತಾಡಿಸಿ ನೀವೇ ಮಾತಾಡಿಸಿ ನೀವೇ ಮೊಮ್ಮಕ್ಕಳನ್ನ ಸ್ವಲ್ಪ ವಿಶ್ವಾಸಕ್ಕೆ ತಗೊಳ್ಳಿ. ಅದೇನು ಅಲ್ಲ, ನಾಳೆ ಏನೋ ನನಗೆ ಆಗಲಿ ಅಂತ ಅಲ್ಲ, ಬಟ್ ಕಡೆ ಸಮಯದಲ್ಲಿ ಪ್ರೀತಿಯನ್ನಷ್ಟೇ ಕೊಟ್ಟು ಹೋಗವ್ವ. ಎಷ್ಟು ಅವ್ರ ಹಿಂಗೆ ಇವ್ರ ಹಂಗೆ ಅಂತ ಹೇಳಿದ್ರು ಈಗ ಅದನ್ನ ಸಾಧಿಸಿ ನೀನ್ ಏನ್ ಮಾಡ್ಕೊಳಂಗಿದ್ಯವ ಅಲ್ವಾ? ಹೋಗೋ ಸಮಯದಲ್ಲಿ ಅವ್ರ ತಪ್ಪುಗಳನ್ನ ಮುಚ್ಚಿಡು, ಅವ್ರ ಒಳ್ಳೆತನವನ್ನ ಬಿಚ್ಚಿಡು. ಅಯ್ಯೋ ನನ್ನ ಮಗಳು ಆಗಾಗ ಬರ್ತಾಳೆ, ಮಾತಾಡ್ತಾಳೆ, ಕಷ್ಟ ಹಂಚ್ಕೊಳ್ತಾಳೆ, ಈಗ ಒಳ್ಳೇದೇನಿದೆ ನಿನ್ನ ಮಗಳು ಅದನ್ನ ಮಾತ್ರ ತಲೆಯಲ್ಲಿ ಇಟ್ಕೋ. ಏನು ಕೆಟ್ಟದ್ದಿದೆ ಅಂದ್ರೆ ಅವಳು ಬಂದು ಮಾತಾಡ್ಸಲ್ಲ, ತಾಯಿ ಅನ್ನೋದು ಒಂಚೂರು ಪ್ರೀತಿ ಕರುಣೆ ಇಲ್ಲ, ಅದು ಇದು ಏನೇನೋ ಇದೆಯಲ್ಲವಾ, ಇದು ತಲೆಯಿಂದ ತೆಗೆದಾಕ್ಬಿಡು. ಅದನ್ನ ತಲೆಯಲ್ಲಿ ಇಟ್ಕೊಂಡಷ್ಟು ನೀನೇ ಬೇಗ ರೋಗಿಷ್ಠಳಾಗ್ತೀಯ. ಮೊದಲ್ ಇಟ್ಕೋತಿದ್ದೀನ್ರಿ ಸರ್, ಈಗ ಏನ್ರ ನಿಮ್ ಕಾರ್ಯಕ್ರಮ ನೋಡಕತ್ತೀನಲ್ರಿ, ಸ್ವಲ್ಪ ಧೈರ್ಯ ತಗೊಂಡೇನ್ರಿ ನಾನು. ಸೂಪರ್ ನೋಡ, ನಿನ್ನ ಅನುಭವ ದೊಡ್ಡದು. ಮಕ್ಕಳನ್ನ ವಿಶ್ವಾಸಕ್ಕೆ ತಗೋ, ಇಲ್ಲ ಅಂದ್ರೆ ಬಟ್ ಈಗ ನೋಡವ ಎಷ್ಟೋ ತಾಯಂದಿರು ನಾನು ನೋಡಿದ್ದೀನವ, ನಿಮ್ಗಾದ್ರೆ ಪೆನ್ಷನ್ ಬರುತ್ತೆ, ಎಷ್ಟೋ ನಿಮ್ಮ ವಯಸ್ಸಿಗಿಂತ ಇನ್ನೂ ವಯಸ್ಸಾದವರು ಎಲೆ ಅಡಿಕೆ ಮಾರ್ಕೊಂಡು ಹೂವ ಮಾರ್ಕೊಂಡು ಅಲ್ಲಿ ಫುಟ್ಪಾತಲ್ಲಿ ಬದುಕ್ತಿದ್ದಾರೆ ಕಣವ. ಗೊತ್ತ್ರಿ, ನೋಡ್ತೀನಿ. ಅವ್ರಿಗೆ ಈಗ ಯಾರೋ ಮಾತಾಡ್ಸರಿಲ್ಲ, ನನಗೆ ಪ್ರೀತಿ ಕೊಡೋರಿಲ್ಲ, ನನಗೆ ಒಂದು ತುತ್ತು ಇಟ್ಟಿಲ್ಲ ಅಂತಾರಲ್ಲ, ಅವ್ರ ದುಃಖದ ಮುಂದೆ ಏನವ ನಿಂದು? ನೀನೇ ಕೈ ನೀಡಿ ನಾಲ್ಕು ಕೊಡು. ಈ ವಯಸ್ಸು 57, 58 ಆದ್ರೂ ನನ್ನ ಮಗಳಿಗೆ ನಾನು ಕೈ ನೀಡಿ ಕೊಡ್ತೀನಿ ಅಥವಾ ನನಗೆ ಪಗಾರ ಬರುತ್ತೆ, ಏದೋ ಗಂಡ ಮಾಡಿದ ಪುಣ್ಯವೋ ನೀವು ಮಾಡಿದ ಪುಣ್ಯವೋ, ನಿಮ್ಮನ್ನೆನ್ನು ಯಾರ ಮಡ್ಲಿ ಯಾರ ಕಾಲ್ ಕೆಳಗಡೆಗೂ ಹೋಗದಂಗೆ, ಯಾರ ಬಾಯಿಗೂ ಸಿಗದಂಗೆ ನಿಮ್ಮ ದುಡ್ಡಿಂದ ನೀವು ಬದುಕ್ತಾ ಇದ್ದೀರಾ. ಅದೇ ವಯಸ್ಸಾದ ಅಜ್ಜಿ ರೋಗಗಳು
ಬಂದಿದೆ, ಪಾಪ ಅವ್ರ ಕಣ್ಣು ಕಾಣಲ್ಲ, ಕಿವಿ ಕೇಳಿಸಲ್ಲ, ಹೌದ್ರಿ. ಅಯ್ಯೋ ಒಂದು ಮೊಳ ಹೂವು ತಗೊಳ್ರಪ್ಪ ಅಂತ ಅಳ್ತಾ ಇದ್ದಾಳಲ್ಲ, ಆ ಬದುಕು ಬಹಳ ದುಃಖ ತಾಯಿ ಅದು. ಹೌದ್ರಿ ನೋಡ್ತೀನಿ ಸರ್, ನಾನು ದಿನ ಅಂಥದ್ರಲ್ಲಿ ನೋಡ್ತೀನಿ. ಅಯ್ಯೋ ಭಗವಂತ ನನ್ನನ್ನು ಆ ಸ್ಥಿತಿಗೆ ತಗೊಂಡು ಹೋಗಿಲ್ಲಪ್ಪ, ಪರವಾಗಿಲ್ಲ, ಮಗಳು ಮಾತಾಡಿಸ್ದೇ ಇರ್ಲಿ, ತೊಂದರೆ ಇಲ್ಲ. ಈ ಸಮಯದಲ್ಲಿ ಕಿವಿಗೆ ಕೇಳಲಿಕ್ಕೆ ಒಂದೊಳ್ಳೆ ದೇವ್ರ ವಿಚಾರಗಳು ಬಿದ್ದರೆ ಸಾಕು, ಏನೋ ಕಣ್ತುಂಬ ನಿದ್ದೆ ಬಂದು ಈ ತಿಂದು ಇಟ್ಟು ಒಂಚೂರು ಜೀರ್ಣ ಆದ್ರೆ ಸಾಕು ಅನ್ನೋ ಕಾಲ ಅದು, ಹೌದಲ್ಲವ? ಹೌದ್ರಿ. ಈ ಮಗಳು ಮಾತಾಡಿಸ್ಲ ಅದು ಇದು ಇದೆಲ್ಲ ಈ ವಯಸ್ಸಲ್ಲಿ ಬೇಡವ್ವ. ಈ ಮಾತಾಡಿಸ್ಲಿ ಆಡ್ಲಿ, ನಾನು ತಿಂದಿಟ್ಟು ಜೀರ್ಣ ಆಗಬೇಕು, ತಲೆ ಕೆಳಗಡೆ ಅಂದರೆ ತಲೆ ಏನು ಮಲ್ಕೊಂಡು ತಲೆ ನಲ್ಕ ಹಾಕಿದಾಗ ನಿದ್ದೆ ಬರಬೇಕು, ಒಂಚೂರು ಆರೋಗ್ಯ ಚೆನ್ನಾಗಿದ್ರೆ ಅಷ್ಟು ಸಾಕು. ತಿಂಗಳ ಭಗವಂತ ಎಷ್ಟೋ ಕೊಟ್ಟಿದ್ದಾನೆ. ಅಷ್ಟು ಇರೋದಕ್ಕೆ ದೇವರಿಗೆ ಧನ್ಯವಾದ ಹೇಳಿ. ಇಲ್ಲದೆ ಇರೋದನ್ನ ಅಯ್ಯೋ ನನ್ನ ಮಗಳು ಮಾತಾಡಿಸ್ತಿಲ್ಲ ಅದು ಇದು ಇದಿಲ್ಲ, ಅದು ಬರಲ್ಲ, ಅದು ಸರಿ ಹೋಗಲ್ಲ. ಅಥವಾ ಅವ್ರು ಯಾಕಂದ್ರೆ ಅವರು ಲಾಭ ನೋಡ್ತಾರೆ, ಅವರು ಬಿದ್ದೋಗಿರೋ ಮುದುಕಿ ಹತ್ರ ಹೋಗಿ ಅವ್ರನ್ನ ಯಾಕೆ ಕಳ್ಕೊಳ್ಳಿ ಅಂತ ಇರ್ಬೋದೋ ಏನೋ. ಅಲ್ಲ ಮುಂದರ ನೋಡ್ತಾರಂತ ಇಲ್ಲತ್ತಿದೆ ಅವ್ರು ನೋಡ್ತಾರ ಬಿಡವ, ಅದಕ್ಕೆಲ್ಲ ಏನು ಬೇಡ, ಅದಕ್ಕೆ ತೀರಾ ಆಲೋಚಿಸಕ್ ಹೋಗ್ಬೇಡ. ನೋಡವ, ನೆಲಕ್ಕೆ ಬೀಳುವಂಥದ್ದು ಅಂತ ಏನಿಲ್ಲ ತಾಯಿ. ಆ ಸಮಯದಲ್ಲಿ ನಿಮ್ಮ ಮಗಳು ಖಂಡಿತ ನಿಮ್ಮನ್ನು ನೋಡ್ತಾರೆ. ಬಟ್ ಇಲ್ಲಿ ನಿಮ್ಮ ಹತ್ರ ಇರುವ ಹಣವನ್ನ ನೀವು ಉಳಿತಾಯ ಮಾಡಿಕೊಂಡು ತೀರಾ ಇದೇ ಹೋಗ್ಬೇಕಾದ್ರೆ ಏನ್ ತಗೊಂಡು ಹೋಗ್ತೀನ ಅಂತ ಸುಮ್ಮನೆ ನೀರು ಖರ್ಚು ಮಾಡ್ದಂಗೆ ಮಾಡೋದು ಬೇಡ. ಮಗಳಿಗೂ ಕೂಡ ಹಣದ ಬೆಲೆ ಗೊತ್ತಾಗ್ಬೇಕಲ್ಲ. ಬಿಡು ನಮ್ಮ ತಾಯಿ ಅವಳು ಕೊಡ್ತಾಳೆ ಅನ್ನೋದ್ರಿಂದ ಅವರು ಮೈ ಮರೆತು ಬದುಕಬಾರ್ದು. ನೀವಿರೋರ್ಗು ಕೊಡ್ತೀರ, ಹೋದ್ಮೇಲೆ ಏನ್ ಮಾಡ್ತಾರ ಅವರು? ಅದಕ್ಕೆ ನೀವು ಸ್ವಲ್ಪ ಹಿಡಿತ ಮಾಡಿಕೊಂಡು ಇದ್ರು ಇಲ್ಲ ಅಂದುಕೊಂಡು, ಅಥವಾ 100 ಕೊಡೋ ಜಾಗದಲ್ಲಿ 50 ಕೊಟ್ಟುಕೊಂಡು ಸ್ವಲ್ಪ ಅಮ್ಮ ನನ್ಗೆ 5 ಬೇಕು ಅಂದ್ರೆ ನೀವು 2 ಕೊಟ್ಟೆ ಸುಮ್ಮನೆ ಇನ್ನೊಂಚೂರು ಹಸಿವಿದ್ರೆ ನಿಮ್ಮ ಹತ್ರ ಬರ್ತಾರೆ. ನೀವು ಕೇಳಿದಷ್ಟು ಕೊಟ್ಟು ಕಳ್ಸಿದ್ರೆ ಹೊಟ್ಟೆ ತುಂಬ್ದವ್ರು ಒಯ್ತಾ ಇರ್ತಾರೆ ಅಲ್ವಾ? ಹಾಗಾಗಿ 10 ಕೊಡೋ ಜಾಗದಲ್ಲಿ 50 ಕೊಟ್ಟುಕೊಂಡು, 50 ಕೊಡೋ ಜಾಗದಲ್ಲಿ 20 ಕೊಟ್ಟುಕೊಂಡು ಸ್ವಲ್ಪ ನೆಕ್ಸ್ಟ್ ನಮ್ಮ ಹತ್ರ ಬರೋ ತರನೇ ಇಟ್ಕೊಂಡಿರ್ಬೇಕು. ಈಗ ಡಾಕ್ಟರ್ ತಕ ಹೋಗ್ತೀವಲ್ವಾ, ಅವರು ಜೀವನ ಪೂರ್ತಿ ಇನ್ನು ಕಾಯಿಲೆನೆ ಬರಬಾರ್ದು ಅನ್ನೋ ಇಂಜೆಕ್ಷನ್ ಕಂಡಿಡ್ಕೊಂಡ್ಬಿಟ್ರೆ ಡಾಕ್ಟರ್ಗೆ ಏನ್ ಕೆಲಸ ನಾಳೆಯಿಂದ? ಈ ಸಲ ಇಂಜೆಕ್ಷನ್ ಕೊಟ್ಟು ಕಳ್ಸಿರೋ ಅವ್ನು ಮತ್ತೆ ರೋಗಿಷ್ಠನಾಗಿ ಬರ್ತಲೇ ಇರ್ತಾನೆ. ಹಂಗೆ ಬರೋ ತರ ಏನೋ ಇರಬೇಕು. ಕೊಟ್ಬಿಟ್ರೆ ಅವ್ನು ನೆಕ್ಸ್ಟ್ ಬರಲ್ಲ. ಹಂಗತ್ತೇಳಿ ನಾವು ಒಂದ್ ಸ್ವಲ್ಪ ಇದು ಮಾಡ್ತೀನ್ರಿ, ಕೊಡಂಗಿಲ್ಲ ಏನ್ ಅಂತೀನಲ್ರಿ. ಮೊನ್ನೆ ಒಂದು ಪ್ಲಾಟ್ ತಗೋತೇವು, ಲೋನ್ ಮಾಡಿ ಕೊಡಂದ್ರಿ ನನಗ ಬ್ಯಾಂಕಿನಾಗ. SBI ಒಳಗ್ ಪಗಾರ ಬರ್ತೈತ್ರಿ, ಅಲ್ಲಿ ಲೋನ್ ಮಾಡಿಕೊಡು, ಮತ್ತ ತಿಂಗಳ 10,000 ರೂಪಾಯಿ ಮುರಿತಾರಂತ್ರಿ ಅವ್ರು, 5 ಲಕ್ಷ ಕೊಡ್ತಾರಂತ್ರಿ. ಅದನ್ನ ಕೊಡು, ನಾವ್ ಪ್ಲಾಟ್ ತಗೋತೇವು, ಅಲ್ಲಿ ಜಮಖಂಡಿಗೆ ಪ್ಲಾಟ್ ತಗೋತೇವು, ಮನಿ ಕಟ್ಟಿಸ್ತೇವು, ಅದನ್ನ ನಿನ್ ಹೆಸರಿನ ಮಾಡ್ತೇವು, ನೀ ಸತ್ ಬಳಕ ನನಗ ಆಗಾಗ ಮಾಡ್ತಾನ ಅಂತಂದಳ್ರಿ ಮಗಳ. ನಮ್ಮ ಅಣ್ಣಗಳದು ಬ್ಯಾಡ ಅಂತಾರ್ರಿ ನಮ್ಮ ಅಣ್ಣಾರದು. ಬೇಡವಾ, ನಿಮ್ಮ ಮಗಳ ವಿಚಾರವಾಗಿ ಸದ್ಯಕ್ಕೆ ಅಷ್ಟೊಂದು ದೊಡ್ಡ ಸಹಾಯ ಮಾಡ್ಲಿಕ್ಕೆ ಹೋಗ್ಬೇಡ. ಸ್ವಲ್ಪ ಅದಕ್ಕೆ ಬೇಕು ಅನ್ನೋದಾದ್ರೆ ಇನ್ನೊಂದು ಅಷ್ಟು ವರ್ಷ ಆದ್ಮೇಲೆ ಬೇಕಾದ್ರೆ ನೋಡಿರಂತೆ. ಈಗೇನು ಅದನ್ನ ನಿಮ್ಮ ಹೆಸರಲ್ಲಿ ಲೋನ್ ಮಾಡಿಸೋದು ಅಥವಾ ನೀವೇನು ನಿಮ್ಮ ಪಗಾರದಲ್ಲಿ ತಿಂಗಳ 10 ಮುರ್ಕೊಳ್ಳೋದು ಆ ಸ್ಥಿತಿಗೆ ಏನು ಹೋಗೋದು ಬೇಡ, ಆಯ್ತಾ? ಆಮೇಲೆ ನಿಮ್ಮ ಅಣ್ಣಂದಿರಿಗೂ ಪಾಪ, ನಿಮ್ಮ ಅಣ್ಣಂದಿರೇ ನಿಮ್ಮ ಹತ್ರ ದುಡ್ಡು ಇಸ್ಕೊಳ್ತಾರ? ಬಟ್ ಅವರು ಸಲಹೆ ಅಂತೂ ಕೊಡ್ತಾರೆ, ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು ಅಂತ. ಅವ್ರ ಮಾತು ಕೇಳಿ ಮಗಳಿಗೆ ಒಳ್ಳೇದಾಗುತ್ತೆ, ಏನ್ ತೊಂದರೆ ಇಲ್ಲ. ಬಟ್ ಈಗ ಸ್ವಲ್ಪ ಬುದ್ಧಿ ಆ ಕಡೆ ಈ ಕಡೆ ಇರೋದ್ರಿಂದ ಅವ್ರು ಹೇಳ್ದಂಗೆ ಕೇಳೋದು ಬೇಡ ಈಗ ಸದ್ಯಕ್ಕೆ. ಮಗಳೇ ಒಳ್ಳೇದಾಗುತ್ತವ, ಇನ್ನೊಂದು ಈಗಲೇ ಬೇಡ, ಸಡನ್ ಆಗಿ ಈಗ ನನ್ನ ಹೆಸರಿಗೆ ಮಾಡಿಸಿ ನಿನ್ನ ಹೆಸರಿಗೆ ಮಾಡಿಸಿ ಹಂಗೇನಿಲ್ಲ, ಸ್ವಲ್ಪ ಸಮಯ ಕಾಯು, ನನಗೆ ಅನ್ಸುತ್ತೆ ಅವಾಗ ನಾನು ಹೇಳ್ತೀನಿ, ಈಗ ಸದ್ಯಕ್ಕೆ ಬೇಡ ಅಂದ್ಬಿಟ್ಟು ಒಂಚೂರು ಸುಮ್ಮನಿರವ, ಮುಂದಕ್ಕೆ ದಾರಿ ಕಾಣುತ್ತೆ. ಅದೇ ಹೇಳ್ತೀನ್ರಿ ನಾನು, ಮುಂದ್ ವಯಸ್ಸಾಗಿಂತ ನಿನ್ನ ನೋಡು ನಿನಗ ಮಾಡ್ತೀನಿ. ಈಗ ಒಂದ್ ತುಸು ಎಫ್ಡಿ ಅದು ಇಟ್ಟೀನ್ರಿ, ನಿನಗ ಅಕ್ಕಿನ ಜಯಂತ ಮಾಡೀನ್ರಿ. ಇದು ನಾತಾರಲ್ರಿ, ನಾಮ ಮಾಡ್ತಾರಲ್ರಿ, ಅಕ್ಕಿದೇ ಮಾಡೀನ್ರಿ. ಆಯ್ತವ ಆಯ್ತು, ಅದೇ ದೊಡ್ಡದು. ಮತ್ತೆ ಆಸ್ತಿ ಅಥವಾ ಸೈಟು ಅದಕ್ಕೇನು ನೀನು ಭಾಗಿಯಾಗ್ಲಿಕ್ಕೆ ಹೋಗ್ಬೇಡವ. ಏನ್ ಎಫ್ ಡಿ ಇಟ್ಟಿದೆಯಾ ಅದು ಆಗ್ಲಿ, ತೊಂದರೆ ಇಲ್ಲ. ಬಟ್ ಸ್ವಲ್ಪ ನೋಡ್ಕೊಳ್ತಾಳೆ, ಆ ಕಾಲಕ್ಕೆ ಇನ್ನೇನು ಸ್ವಲ್ಪ ಇನ್ನೊಂದಷ್ಟು ವರ್ಷ ಹೋಗಿ ಬಿದ್ದಂಥ ಕಾಲಕ್ಕೆ ನೋಡ್ಕೊಳ್ತಾರೆ ಅನ್ನೋ ಸಮಯದಲ್ಲಿ ಬೇಕಾದ್ರೆ ಮಾಡವ. ಈಗೇನು ಆ ವಿಚಾರ ಕೈ ಹಾಕ್ಲಿಕ್ಕೆ ಹೋಗ್ಬೇಡ.
ಹ್ಞೂನ್ರಿ ಪಾಪ ಆ ಮಕ್ಳಿಗೆ ಒಳ್ಳೇದಾಗಲಿ ಹಾರೈಸ್ತೀನಿ, ನೀವು ಹಾರೈಸಿ ಮೊಮ್ಮಕ್ಕಳನ್ನ ವಿಶ್ವಾಸಕ್ಕೆ ತಗೊಳ್ಳಿ. ಮತ್ತೆ ಇಲ್ಲದೆ ಇರೋದನ್ನ ದೂಷಿಸ್ತಾ ಅಥವಾ ಅಯ್ಯೋ ನನಗೆ ಅವಳು ಮಾತಾಡಿಸಿಲ್ಲ ಇವಳು ಮಾತಾಡಿಸಿ, ಯಾರು ಮಾತಾಡಿಸೋದು ಬೇಡ. ಮಾತಾಡಿಸಿರೋ ಮತ್ತೆ ನೀವು ಈ ವಿಚಾರದಿಂದ ಮತ್ತೆ ಸಂಸಾರದೊಳಗಡೆ ಪ್ರವೇಶ ಮಾಡಿ ಮತ್ತೆ ಬಿಡಿಸ್ಕೊಳ್ಳಿಕ್ಕೆ ಒದ್ದಾಡಬೇಕಾಗುತ್ತೆ ಸಾಯೋಗಳಿಗೆ. ಹೌದಾ ಈಗ ಈ ನಾಡನ್ನ ಬಿಡಿಸ್ಕೊಂಡು ಕಾಡು ಕಡಿಗೆ ಮುಖ ಮಾಡೋ ಸಮಯ. ಹೌದ್ರಿ ಜನರನ್ನ ಬೇಡ ಅಂದಿ ಜನಾರ್ದನನನ್ನ ದೇವರನ್ನ ಕೃಷ್ಣನನ್ನ ಅಪ್ಪಿಕೊಳ್ಳುವ ಸಮಯ. ಈಗ ಕೃಷ್ಣನ ವಿಚಾರ ಬಿಟ್ಟುಬಿಟ್ಟು ನೀನ್ ಮತ್ ಜನರ ಕಡೆಗೆ ತಿರ್ಕೊಂಡ್ರೆ ಈಗ ಹೋಗ್ತಾ ಹೋಗ್ತಾ ತೊಟ್ಲಿಗೆ ಹೋಗಲ್ಲ, ಹೋಗ್ತಾ ಹೋಗ್ತಾ ಸ್ಮಶಾನಕ್ಕೆ ಹೋಗೋದಲ್ವನವ. ಇಲ್ಲಿಂದ ನೀವೇನ್ ಹಿಂದಕ್ಕೆ ಹೋಗ್ತಿರೋ ಮುಂದಕ್ಕೆ ಹೋಗ್ತಿರೋ? ಮುಂದಕ್ಕೆ ಹೋಗೋದ್ರಿ, ಕಾಡ್ ಕಡೆಗೆ ಹೋಗ್ಬೇಕು. ನಾಡ್ ಬೇಡ ಅನ್ನೋ ಕಾಲ ಅಲೆ. ಹೌದ್ರಿ. ಆಗ ಜನ ಬಂದ್ರು ಕೂಡ ಚೆನ್ನಾಗಿದ್ಯಾ ಅಂತ ಹೇಳ್ಬಿಟ್ಟು ಕಳಿಸ್ತಾ ಇರ್ಬೇಕೆ ಹೊರತು ತುಂಬಾ ಮುಳುಗೋಗೋದಿಕ್ಕೆ ಈಗ ನೀವು ಆ ವಯಸ್ಸಲ್ಲಿ ಇಲ್ಲ. ಹೌದ್ರಿ. ಅಷ್ಟ್ ಮಾಡವ. ಸದ್ಯಕ್ಕೆ ನಿಮ್ಮ ಹೆಸರಲ್ಲಿ ಲೋನ್ ತಗೊಳ್ಳೋದು ಅದೆಲ್ಲ ಮಾಡೋದು ಬೇಡ. ಹ್ಞೂನ್ರಿ ಅದ ಚಂದ ಇದ್ದಳ್ರಿ. ಈಗ ಒಂದ್ 5-6 ತಿಂಗಳಾಯ್ತು. ಅದ ಲೋನ್ ಕೂಡ ನಮ್ಮ ಅಣ್ಣಾರು ಬ್ಯಾಡವ, ನಾಳೆ ಆಕಿ ನೋಡ್ತಾಳೋ ಇಲ್ರೋ ಏನ್ ಗ್ಯಾರಂಟಿ, ನಿನ್ ಬಲ್ಲಿ ರೊಕ್ಕಿದ್ದು ಅಂತ ತಾವ ಬರ್ತಾರ. ಅಷ್ಟೇ ಅಷ್ಟೇ. ನಿಮ್ ಹತ್ರ ಈಗ ಸಕ್ಕರೆ ಇದ್ರೆ ನೊಣಗಳು ಬರ್ತವೆ. ಸಕ್ಕರೆನೇ ಇಲ್ಲ ಅಂದ್ರೆ ನೊಣ ಬರೀ ಡಬ್ಬದ ಮೇಲೆ ಸಕ್ಕರೆ ಅಂತ ಬರ್ದ ಮಾತ್ರಕ್ಕೆ ಸಕ್ಕರೆ ನೊಣಗಳು ಬರಲ್ಲ, ಸಕ್ಕರೆ ಇದ್ರೆ ಬರೋದು. ಹೌದ್ರಿ ಸರ್. ಹಾಗಾಗಿ ನೀವು ಸ್ವಲ್ಪ ಇದನ್ನ ತುಂಬಾ ಎಚ್ಚರಿಕೆಯಿಂದ, ಕಡೆಗಾಲದಲ್ಲಿ ಒಂದು ಆಸರೆ ಬೇಕಲ್ವಾ. ಮಗಳಿಗೆ ಏನು ಅನ್ಯಾಯ ಮಾಡ್ತಿದ್ದೀನಿ ಅಂತ ನೀವು ಅಂದ್ಕೊಳ್ಳೋದು ಬೇಡ, ಬಟ್ ಸ್ವಲ್ಪ ಮುಂದೂಡ್ತಿದ್ದೀರಾ ಅಷ್ಟೇ. ಏನ್ ನಾನು ಅದನ್ನ ಬೇರೆ ಯಾರಿಗೂ ಕೊಟ್ಟು ಹೋಗ್ತೀನಿ ಅಂತ ಏನಿಲ್ಲ, ನಿನಗೆ ಕೊಡೋದವ, ಒಂಚೂರು ನನಗೆ ಮುಂದೂಡ್ತಾ ಇದ್ದೀನಿ ಅನ್ನೋ ಭಾವನೆ. ಅಯ್ಯೋ ಈಗ ನಮ್ಮ ಮಗಳು ಹೇಳಿದ್ಲು ನಾವು ಮಾಡಲಿಲ್ಲ, ನಾನೇನಾದರೂ ಮಗಳಿಗೆ ಅನ್ಯಾಯ ಮಾಡ್ದಂಗೆ ಆಯ್ತಾ? ಇಲ್ಲ ಇಲ್ಲ, ಮಗಳಿಗೆ ನೀವೇನು ಅನ್ಯಾಯ ಮಾಡ್ತಿಲ್ಲ. ಒಂಚೂರು ಮಗಳ ಬುದ್ಧಿ ಕೂಡ ಆ ಕಡೆ ಈ ಕಡೆ ಇರೋದ್ರಿಂದ ನಿಮ್ಗೊಂದು ಸ್ಪಷ್ಟತೆ ಸಿಗೋವರೆಗೂ ಇದರಲ್ಲಿ ನೀವು ಕೈ ಹಾಕಲ್ಲ ಅಷ್ಟೇ. ಹೌದು ಬಿಡ್ರಿ, ಅದ್ರ ಸಲುವಾಗಿ ಅಷ್ಟೇ ಅಷ್ಟೇ. ಅದು ಬಿಟ್ಟು ತೀರಾ ಪಾಪ ಪ್ರಜ್ಞೆ ಏನು ಬೇಡ. ಅಯ್ಯೋ ನನ್ನ ಮಗಳು ಕೇಳಿದ್ಲು ನಾನು ಮಾಡೋಕ್ಕಾಗಲಿಲ್ಲ, ಅದೇನು ಪಾಪ ಪ್ರಜ್ಞೆ ಇಲ್ಲ. ಸ್ವಲ್ಪ ಇವಳು ಬುದ್ಧಿ ಆ ಕಡೆ ಒಂಚೂರು ಈ ಕಡೆ ಒಂಚೂರು ಆಗ್ತಾ ಇದೆ, ನನಗೆ ಇನ್ನೂ ಗೊಂದಲ ಇದೆ ಈಕೆ ಬಗ್ಗೆ, ಅದು ಒಂದು ಸ್ಪಷ್ಟತೆ ಬಂದ್ಮೇಲೆ ನಾನೇ ಕೊಡ್ತೀನಿ. ಏನು ತಗೊಂಡು ನಾನು ಸ್ವರ್ಗಕ್ಕೆ ಹೋಗ್ಲ, ದುಡ್ಡು ತಗೊಂಡು ಪೆನ್ಷನ್ ತಗೊಂಡು ರೊಕ್ಕ ತಗೊಂಡು ಹೋಗುದಲ್ರಿ ಅಲ್ವಾ? ಆಯ್ತಾಯ್ತು, ತೊಂದರೆ ಇಲ್ಲ, ಅದನ್ನ ಮಾಡವ. ಮೊಮ್ಮಕ್ಳ ಜೊತೆ ಖುಷಿಯಾಗಿ ಸಂತೋಷವಾಗಿರವ, ಕಾರ್ಯಕ್ರಮ ಕೇಳು, ಇಂಥ ವಿಚಾರಗಳು ಕೇಳ್ತಾಯಿ. ಕೇಳ್ತೀನ್ರಿ, ದಿವ್ಸ ಕೇಳ್ತೀನಿ. ನಿಮ್ದು ಒಟ್ಟ ತಪ್ಸಂಗಿಲ್ರಿ, ನಾ ದಿವ್ಸ ಕೇಳ್ತೀನ್ರಿ. ನಿಮ್ ಮಾತಂದ್ರ ಬಾಳ ಇಷ್ಟ ರೀ. ಮತ್ ನೀವೆಲ್ಲಾ ಚಲೋನು ಹೇಳ್ತೀರಲ್ರಿ ಸರ, ಕೇಳ್ಕೊತಾನೆ ನಾ ಮತ್ತೊಂದ್ ಏನು ನೋಡುದಿಲ್ರಿ, ಬಿಡಿ ನಿಮ್ದೇ ಕಾರ್ಯಕ್ರಮ ನೋಡ್ತೀನಿ. ಇಲ್ಲಿ ನೋಡಿ, ಈ ಸಮಯದಲ್ಲಿ ನಮ್ಮ ಮಾತು ನಿಮ್ ಕಿವಿಗೆ ಬೀಳ್ತವೆ ಅಂದ್ರೆ ನಮ್ ಭಾಗ್ಯ ಅದು. ಹ್ಞೂನ್ರಿ, ನೋಡ್ತೇವೆ, ಒಟ್ಟ ಬಿಡಂಗಿಲ್ರಿ, ತಪ್ಸಂಗೆ ಇಲ್ರಿ ನಾ. ಅದ್ಭುತ ಅದ್ಭುತ, ಒಳ್ಳೇದಾಗ್ಲವ. ನಿಮ್ ಮಗಳು ಕೂಡ ಒಂದು ಮಾತು ಹೇಳ್ತೀನಿ, ಮಗಳು ಕೂಡ ತೀರಾ ಏನು ನಿಮ್ಮನ್ನ ಒದ್ದು ಬಡ್ದು ನಿಮ್ಮ ಹತ್ರ ಇರೋ ದುಡ್ಡು ಕಿತ್ಕೊಳ್ಳುವಷ್ಟು ರಾಕ್ಷಸಿ ಅಲ್ಲ. ಚಿಕ್ಕ ಪುಟ್ಟದಾಗಿ ಏನು ನೀವು ಅಂದುಕೊಂಡಷ್ಟು ಪ್ರೀತಿಯಿಂದ ಮಾತಾಡಿಸದೇ ಇರಬಹುದು, ಆದರೆ ಈ ಕಾರಣಕ್ಕೆ ಮಗಳನ್ನ ನೀವು ಅನ್ಯತಾ ಭಾವಿಸೋದು ಬೇಡ. ಆಯ್ತಪ್ಪ ಮಾತಾಡಿಸ್ಲಿ ಬಿಡ್ಲಿ, ಅವಳು ಬದುಕು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕಪ್ಪ ಅಂದ್ಕೊಂಡಿರಿ. ಆದ್ರೆ ಇನ್ನೆಷ್ಟೋ ಹೊರಗಡೆ ಹೂ ಮಾರ್ಕೊಂಡು ಒದ್ದಾಡ್ಕೊಂಡು ಮಕ್ಕಳು ಹೊರಗಡೆ ಹಾಕಿ ಅನಾಥಾಶ್ರಮಕ್ಕೆ ಹಾಕ್ತೀನಿ ಅಂದಾಗ, ಇಲ್ಲಪ್ಪ ನಾನೇ ಹೂ ಮಾರ್ಕೊಂಡು ಬದುಕ್ತೀನಿ ಅಂತ ಎಲ್ಲೋ ಹೊರಗಡೆ ಬಂದು ಕಣ್ಣೀರಾಗ್ತಾ ಬಿಸಿಲಲ್ಲಿ ಮಳೆಯಲ್ಲಿ ಬದುಕ್ತಾ ಇರೋ ಅಜ್ಜಿದಿರಿಗಿಂತ ನನ್ನ ಬದುಕನ್ನು ಒಂದು ಮಟ್ಟಿಗೆ ಚೆನ್ನಾಗಿ ಇಟ್ಟಿದ್ದಾನೆ ಅಂತ ನೀನು ಖುಷಿಯಾಗಿರ್ಬೇಕವ. ಎಲ್ಲ ಅದನ್ನ ತಗೊಂಡು ದುಃಖ ಪಡ್ಕೊಳ್ಬೇಡ. ಅದೆಲ್ಲ ನೋಡಿದ್ರೆ ನಮ್ದು ಬಾಳ ಚಲೋ ಐತ್ ಬಿಡ್ರಿ ಅಲ್ವಾ? ಆಗಿರ್ಬೇಕಾದ್ರೆ ಈಗ ತುಂಬ ಹೊಟ್ಟೆ ಹಸ್ದಿರೋನು, ತುಂಬ ಇನ್ನೇನು ನನಗೊಂದು ಅನ್ನ ಸಿಗದೆ ಹೋದ್ರೆ ನಾನು ಸತ್ತು ಹೋಯ್ತೀನಿ ಅನ್ನೋಷ್ಟು ಹೊಟ್ಟೆ ಹಸ್ದಿರೋನು ತಗೊಂಡೋಗ್ಬಿಟ್ಟು, ನಿನ್ನ ಮಗಳು ಬಂದಿದ್ದಾಳೆ ತಗೊಳ್ಳೋ, ಪ್ರೀತಿ ತಗೊಳ್ಳೋ, ನಿನ್ನ ಮಗಳು ಪ್ರೀತಿಯಿಂದ ಮಾತಾಡಿಸ್ತಾಳೆ ಅಂದ್ರೆ, ಅಯ್ಯೋ ಯಾವ ಮಗಳು ಬೇಡ ನನಗೆ ಅನ್ನ ಕೊಡ್ರೋ ಅಂತ ನಾನು. ಅಂದ್ರೆ ಹಸಿವಿನ ಮುಂದೆ ಅಥವಾ ನನಗೆ ಅನ್ನ ಬೇಕು, ನನಗೊಂದೊತ್ತು ಊಟಕ್ಕೆ ಕಷ್ಟ ಇದೆ ಸ್ವಾಮಿ ಅಂತ ಹೇಳಿ ಆ ಹೂ ಮಾರೋ ಅಜ್ಜಿ ಮುಂದೆ ಆ ಅಜ್ಜಿ ತಕ್ಕಿಗೆ ಹೋಗ್ಬಿಟ್ಟು ನಿಮ್ಮ ಮಗಳು ಬಂದವಳೆ ತಗೊಳ್ಳಿ ಪ್ರೀತಿಯಿಂದ ಮಾತಾಡಿಸ್ತಾರೆ, ಅಯ್ಯೋ ಮಗಳು ಬೇಡ ನನಗೆ ಊಟ ಕೊಡ್ರವ ಅಲ್ವಾ? ಅದಕ್ಕೆ ನಮ್ಮ ಗುರುಗಳು ನಮ್ಗೆ ಹೇಳೋರು, ಹಸಿದವರ ಮುಂದೆ ಪ್ರವಚನ ಮಾಡಬೇಡಿ ಅಂತ. ಅನ್ನ ಹಸ್ಕೊಂಡಿರೋನ್ ಮುಂದೆ ನಾನು ಎಷ್ಟು ದೊಡ್ಡ ಭಗವದ್ಗೀತೆ ಹೇಳಿದ್ರು ಅವ್ನ ತಲೆಗೆ ಹೋಗಲ್ಲ.
ಹೋಗಲ್ಲ ಹೋಗಲ್ಲ. ಅನ್ನವೇ ದೇವರು, ಅನ್ನವೇ ಪರಬ್ರಹ್ಮ, ಅನ್ನಕ್ಕೆ ಅನ್ನ ದೇವರ ಮುಂದೆ ಇನ್ನೂ ದೇವರುಂಟೆ ಅಂತ ಅದಕ್ಕೆ ದೊಡ್ಡವರು ಹೇಳೋದು. ಹೌದ್ರಿ ಹೌದು. ಹಾಗಾಗಿ ಅನ್ನಕ್ಕೆ ಒದ್ದಾಡ್ತಿರೋ ಹೊರಗಡೆ ಅಜ್ಜಿದೇರ್ಗೆ ಹೋಲಿಸ್ಕೊಂಡ್ರೆ ನನ್ನ ಮಗಳು ಮಾತಾಡಿಸ್ತಿಲ್ಲ ಅನ್ನೋ ನಿಮ್ಮ ನೋವು ಏನೂ ಅಲ್ಲ. ಅಂಥದ್ರಲ್ಲಿ ಭಗವಂತ ಚೆನ್ನಾಗಿ ಇಟ್ಟಿದ್ದಾನೆ. ಸ್ವಲ್ಪ ಅದನ್ನ ಅರ್ಥಕೊಂಡು ಯಾವುದೋ ಒಂದು ಕೊಟ್ಟು ಏನೋ ಒಂದು ಕಿತ್ಕೊಂಡಿರ್ತಾನವ. ಇನ್ನೂ ಎಷ್ಟೋ ಕರೆಕ್ಟ್ ರೀ. ನಿಮಗೆ ಯಾರ ಕಾಲ್ ಕಡೆಗೆ ಯಾರ ಬಾಯಿಗೂ ಸಿಗದಂಗೆ, ಯಾವ ಕೆಟ್ಟದ್ದಕ್ಕೂ ಅಥವಾ ಯಾರ ಪಾದಕ್ಕೂ ಬಿದ್ದು ಅಯ್ಯೋ ಚೀತು ಅನ್ಸ್ಕೊಳ್ಳದಂಗೆ ಒಂದೊಳ್ಳೆ ದುಡಿಮೆ, ಒಂದೊಳ್ಳೆ ಪೆನ್ಷನ್ ಏನೋ ಕೊಟ್ಟು ನಿಮ್ಮನ್ನ ಪ್ರೀತಿಯಿಂದ ದೂರ ಇಟ್ಟು ಹಣದಲ್ಲಿ ಇಟ್ಟಿದ್ದಾನೆ. ಇನ್ನು ಕೆಲವೊಬ್ರಿಗೆ ಹಣ ಕೊಟ್ಟಿರ್ತಾನೆ, ಪ್ರೀತಿ ಕೊಟ್ಟಿರಲ್ಲ. ಇನ್ನು ಕೆಲವೊಬ್ರಿಗೆ ಪ್ರೀತಿ ಕೊಟ್ಟಿರ್ತಾನೆ, ಹಣ ಕೊಟ್ಟಿರಲ್ಲ. ಅಂಥದ್ದೊಂದು ಸಮಯ ಆಗ್ಬಿಟ್ಟಿದ್ಯವ. ಈಗ ನಿನ್ನ ಬದುಕಿನ ಬಗ್ಗೆ ಭಗವಂತ, ಈ ಮಗಳು, ಈ ಮೊಮ್ಮಕ್ಕಳು, ನಾನು, ಈ ಪ್ರಪಂಚ ಎಲ್ಲವೂ ಏನೋ ಒಂದು ಕಾರಣಕ್ಕೆ ಸುತ್ತುತ್ತಾ ಇದೆ. ಎಲ್ಲರೂ ಒಂದು ದಿವಸ ಈ ದೇಹವನ್ನು ಸುಟ್ಟಾಕ್ತಾರೆ. ನಾನು ಒಂದು ದಿವಸ ಹೊರಡೋದೆ, ಸಾಯೋದೆ. ಅದಕ್ಕೆ ಮುಂಚೆ ಯಾರ ಪ್ರೀತಿ ಕೊಟ್ಟರೋ ನಾನು ಕೊಟ್ಟಿದ್ದೀನಿ, ಯಾರು ಕೊಡ್ಲಿಲ್ವೋ ನಾನು ಭಿಕ್ಷೆ ಬೇಡ ಪಡ್ಕೊಳ್ಳೋಕೆ ಹೋಗಲ್ಲ. ನಾನು ಭಗವಂತನಿಂದ ಬಂದು ಅವನೇ ನನ್ನನ್ನು ಇಲ್ಲಿ ಕಳಿಸಿದ್ದಾನೆ ಮತ್ತು ಅವನೇ ಕರ್ಕೊಳ್ತಾನೆ. ಈ ಮಧ್ಯೆ ಮಗಳು, ಮೊಮ್ಮಕ್ಕಳು, ಗಂಡ ಇವರೆಲ್ಲ ಅವ್ರವ್ರ ಪಾತ್ರ ನಿಭಾಯಿಸೋಕೆ ಬಂದಿದ್ರು. ಗಂಡನ ಪಾತ್ರ ಮುಗೀತು, ಅವ್ರು ಹಿಂದೆನೆ ಭಾಳ ಹಿಂದೆನೆ ಹೊಂಟೋಗ್ಬಿಟ್ರು ಅವರು. ನಿಮ್ದು ಇನ್ನೂ ಒಂಚೂರು ಪಾತ್ರ ಇದೆ, ನೀವು ಮುಗಿಸಿ ಬಣ್ಣ ತೊಳ್ಕೊಂಡು ಹೋಯ್ತಾ ಇರ್ಬೇಕು. ನೀವು ಮಗಳದು ಒಂಚೂರು ಇದೆ, ಅವಳು ಮುಗಿಸಿ ಹೋಗ್ತಾರೆ. ಎಲ್ಲಾರು ಒಂದ್ ದಿವ್ಸ ಹೋಗೋದೆ. ಬಟ್ ಹೋಗುವ ಮುನ್ನ ನಮ್ಮ ಕೈಯಲ್ಲಿ ಸಾಧ್ಯವಾದ್ರೆ ಮಗಳಿಗೋ ಮೊಮ್ಮಕ್ಕಳಿಗೋ ಸಾಧ್ಯವಾದರೆ ಕೈಲಾದಷ್ಟು, ಆದರೆ ಕೊಡುವ ಮುಂಚೆ ತೀರಾ ಬರಿಗೈ ಮಾಡ್ಕೊಂಡು ಎಲ್ರಿಗೂ ಎಲ್ಲವನ್ನು ಕೊಡೋದು ನಾನು ನಂಬಿ ಬಿಡ್ತೀನಿ. ಬೇಡ ಬೇಡ ಬೇಡ, ನಾನು ಅದನ್ನೇ ಹೇಳಿದ್ದು. 10 ಕೊಡೋ ಜಾಗದಲ್ಲಿ 3 ಕೊಡೋದು ಕಲ್ತ್ಕೊಳ್ಳವ ಅಂತ. ಒಳ್ಳೇದಾಗ್ಲಿ ತಾಯಿ. ನಿಮಗೆ ಬುದ್ಧಿ ಹೇಳುವಷ್ಟು ದೊಡ್ಡವನಲ್ಲ, ಆದ್ರೆ ಹಂಗೇನಿಲ್ರಿ ಸರ, ನಾವೇನ್ ದೊಡ್ಡವ್ರಿ. ನಿಮ್ದ ಎಂತಿಂತವ್ರ ನಿಮ್ಮ ಇದು ಮಾತು ಕೇಳ್ತಾರಿ. ನೀವು ಸಣ್ಣವ್ರಿದ್ರು ಚಂದ ಹೇಳ್ತೀರಿ. ಯಾವ್ದ ನಿಮ್ದು ನೋಡ್ಕೋತ ನಾ ಎಲ್ಲಾ ವಿಚಾರ ಬಿಟ್ಟಿನ್ರಿ ಸರ್. ಬಾಳ ಟೆನ್ಷನ್ ಮಾಡ್ಕೊಂಡಿದ್ದೀನ್ರಿ ನಾನು ನಡ್ಬರ್ಕ. ಹ್ಞೂನ್ರಿ, ಅದಕ್ಕೆ ಹಂಗ ನಾನ ಮತ್ತೀಗ ನಾ ಕೊಡಂಗಿಲ್ಲ, ನಾನು ಮಾತು ಬಿಟ್ಬಿಟ್ಟಾಳ್ರಿ. ಮತ್ತೆ ಪರವಾಗಿಲ್ಲ ಅವ್ರ ಮಾತು ಬಿಡ್ಲಿ ಪಾಪ. ಹಾಗಾಗಿ ಏನೇನ್ ಚೂರ್ ಕೊಡ್ತಿದ್ರೆ ಅದನ್ನು ಕೊಡಿ, ಬಟ್ ಲೋನ್ ಅನ್ನೋ ದೊಡ್ಡ ವಿಚಾರಕ್ಕೆ ಸದ್ಯಕ್ಕೆ ಸರ್ ಒಮ್ಮೆ 10,000 ಮುರಿತೈತೆ ಅಂದ್ರಿ. ಬೇಡ 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 ಮತ್ತ ನಾಳೆ ನಮಗೂ ಒಂದ್ 10 ಎಳೆ ಟೈಮ್ ಲೋನ್ಗೆ ಹೋಗುತ್ತಲ್ವಾ. ಇನ್ನು ಉಳಿದಿದ್ರಲ್ಲೂ ಏನ್ ಕೇಳಲ್ಲ ಅಂತ ಏನಿಲ್ಲ, ಅದ್ರಲ್ಲೂ ಏನಿಲ್ಲ ರೀ. ಹ್ಞೂ ಸರ್. ಹಾಗಾಗಿ ಈ 10 ಇವ್ರ ಮನೆಗೆ ಕೊಡು, ಏನ್ ತೊಂದ್ರೆ ಇಲ್ಲ, ಸಂಸಾರ ನಡೆಸ್ಕೊಳ್ಳಿ ಅಂತ. ಬಟ್ ಲೋನ್ ವಿಚಾರಕ್ಕೆಲ್ಲ ಕೈ ಹಾಕಿ ನೀನೀಗ ಕೆಟ್ಟವಳಾಗಿ ಸಾಯೋದು ಬೇಡ. ಆಕಿಂದು ಚಲೋ ಐತ್ರಿ ಸರ್. ಆಕಿನ ಗಂಡ ಇಂಜಿನಿಯರ್ ಅದಾನ್ರಿ, 2 ಮಕ್ಳು ಅದಾವ್ರಿ. ಆಕಿಂದು ಚಲೋ ಅದ, ಆಕಿಂದ ಏನ್ ಕೆಟ್ಟಿಲ್ಲ. ಒಟ್ಟ ನಾಳೆ ಎಲ್ಲಾರ ನಮ್ಮ ಅಕ್ಕನ ಮಕ್ಳು ಅದಾರಲ್ರಿ, ಅವ್ರಿಗೆ ಕೊಟ್ಟಗಿಟ್ಟ ಅವತ್ತಲ್ಲಿ ಆಗಾವ ಕಸಗೊಳೈತ್ರಿ ಈಕಿ. ಬೇಡ ಬೇಡ, ನಿಮ್ ತಲೆಯಲ್ಲಿ ಅಂಥದ್ದೇನು ವಿಷಯ ಇರೋದು ಬೇಡ. ನೀವಂತೂ ಸ್ಪಷ್ಟವಾಗಿರಿ ಒಳಗಿನಿಂದ, ಅಂತರಾತ್ಮದಿಂದ. ಇಲ್ಲ, ನಾನು ಯಾರಿಗೂ ಏನು ಕೊಟ್ಟು ಹೋಗಲ್ಲ, ಇವಳಿಗೆ ಕೊಡೋದು ಹೌದು. ಆದ್ರೆ ಇವಳು ತಿಳುವಳಿಕೆಗೆಲ್ಲ ನೀವೀಗ ಸೊಪ್ಪಾಗ್ತಾ ಕೂತ್ಕೊಂಡ್ರೆ ನೀವು ಕೆಡಬೇಕಾಗುತ್ತೆ. ಆಕೆಗೇನು 1000 ಅನ್ಸುತ್ತೆ. ಇಲ್ಲ ಕಣವ, ನೀನ್ ಅಂದ್ಕೊಂಡಂಗಲ್ಲ, ನಾನು ಅವ್ರಿಗೇನು ಕೊಟ್ಟು ಹೋಗಲ್ಲ, ನಿನಗೆ ಕೊಡೋದು ಅಂತ ಏಳೇನು ಕೊಡೋದು ಬೇಡ. ಕೊಡೋದು ಹೌದು, ಬಟ್ ಕಾಲ ಬಂದಾಗ ಕೊಡ್ತೀನಿ. ಅದನ್ನ ಈಗ ನಿನ್ ತಲೆಯಲ್ಲಿ ಇರೋದಕ್ಕೆಲ್ಲ ನಾನೀಗ ಉತ್ತರ ಕೊಡ್ತಾ ಕೂತ್ಕೊಂಡ್ರೆ ಅದಾಗಲ್ಲ. ಅವ್ರಿಗೆಲ್ಲ ಕೊಟ್ಟು ಹೋಗ್ಬಿಡೋದಿಕ್ಕೆ ಇವಳು ನಮಗೆ ಲೋನ್ ಮಾಡಿಸ್ಕೊಡ್ತಿಲ್ಲ ಅಂತ ಆಕೆ ಅಂದ್ಕೊಂಡು ಮಾತ್ರ ಅಂದಳ್ರಿ. ಈಗ ಎಪ್ಪಡಿ ನನ್ನ ಹೆಸರಲ್ಲಿ ಇಟ್ಟಿ ಅದನ್ನ ತೆಗದ ನಿನ್ನ ಮಗಳಿಗೆ ಮಾಡಿಬಿಡು, ನನ್ ಹರ್ಕತ್ತಿಲ್ಲ ನನಗ ನಾ ಹೇಳಿ ಜಗಳ ತೆಗಿತಾಳ. ನೋಡ್ರಿ ಏನ್ ಮಾಡ್ತಾರೆ. ಇರ್ಲಿ ತಾಯಿ, ಎಲ್ಲರಿಗೂ ಈ ಕೊನೆಯ ಸಮಯದಲ್ಲಿ ಪಾಪ ಎಲ್ಲ ವಯಸ್ಸಾದವ್ರಿಗೂ ಯಾವುದೋ ಒಂದು ರೀತಿ ಈ ರೀತಿ ಇರುತ್ತೆ. ಎತ್ತು ಮಕ್ಕಳು ಆಡೋ ಮಾತುಗಳು ಬಾಣಗಳ ತರ ಎದೆಗೆ ನಾಡ್ತಾ ಇರ್ತವೆ. ರಕ್ತ ಬರಲ್ಲ ಅನ್ನೋದು ಒಂದ್ ಬಿಟ್ರೆ ಒಳಗಡೆ ಒದ್ದಾಡ್ ಸಾಯೋ ತರ ಇರ್ತಾವ ಆ ಮಾತುಗಳು. ನೋಡ್ರಿ ಸರ, ಎಲ್ಲ ನನ್ನಷ್ಟು ಕೊಡೋರು ಯಾರು ಇಲ್ಲ, ತಗೊಳೋರೆಲ್ಲ ಮಂದಿ ಎಲ್ಲರೂ ತರುವ. ನೀ ಅಂತ ಹೆಣ್ಮಗಳು ಎಷ್ಟು ಕೊಡ್ತಿ, ನಿನ್ ಮಗಳು ಯಾಕೆ ಹಿಂಗ್ ಮಾಡ್ತಾಳ ಜನ ಆತದ್ರಿ ನನಗ್. ಇರ್ಲವ, ಒಂದ್ ದಿನ ಬರುದಿಲ್ರಿ ಊರಿಗೆ, ಒಂದ್ 4 ದಿನ ಇರುದಿಲ್ಲ, ಒಂದ್ ಶೇನಂಗಿಲ್ಲ, ಒಂದ್ ಸಪ್ಪಗನಂಗಿಲ್ಲ, ಒಟ್ಟ ಬರುದಿಲ್ಲ ನೋಡ್ರಿ ಆಕಿ. ತೊಂದ್ರೆ ಇಲ್ಲ ತಾಯಿ. ಬಟ್ ಈಗ ನಾನು ಹೇಳೋದು, ಈ ನಿಮ್ಗೆ ಮಗಳು ಈಗ ಜೊತೆಲೇ ಇರ್ತಾರ ಅಥವಾ ಏನು? ಇಲ್ರಿ, ಅವ್ರು ಜಮಖಂಡಿಗೆ ಇರ್ತಾರ್ರಿ. ಈಗ ನಿಮ್ ಜೊತೆ ಯಾರಿದ್ದಾರೆ? ಯಾರು ಇಲ್ರಿ ಸರ್, ಒಬ್ಬರೇ ಇದ್ದೀರಿ. ಆಯ್ತು, ಅಕ್ಕ ಪಕ್ಕದ ಮನೆಯವ್ರ ಅವರ? ಅದಾರಿ. ಅಂತ ಯಾರಾದ್ರೂ ಕಷ್ಟಕ್ಕೆ ಎಂದು ಕರೆದ್ರೆ ಬರ್ತಾರ?
ಹಾ ಬರ್ತಾರ. ಏನಾದ್ರು ರಾತ್ರಿ ಪುಟ್ಟ ಏನೋ ಒಂದು ಚಿಕ್ಕದ ಆಯ್ತು ಕಷ್ಟ ಅಂದಾಗ ಓಡ್ ಬರೋರು ಇದಾರ? ಹಾ ಹಂಗ್ ಫೋನ್ ಮಾಡಿದ್ರೆ ಬರ್ತಾರೆ ಹಾ, ಸರ್. ಈಗ ನಿಮಗೊಂದು ಕಿವಿ ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಮಗಳಿಗೆ ಏನು ಕೊಡ್ತೀರಾ ಅದು ಚೂರು ಚೂರು ಅದು ಬೇರೆ. ಈ ಸ್ವಲ್ಪ ಈ ಕಸ ಗುಡ್ಸೋರ್ಗೆ ಅಥವಾ ಮನೆ ಮುಂದೆ ಒಂಚೂರು ಓಡಾಡ್ ಇವ್ರಿಗೆ ಆಗಾಗ ಒಂದು 50 ರೂಪಾಯಿ 100 ರೂಪಾಯಿ ಕೊಟ್ಕೊಂಡು ಚೆನ್ನಾಗಿ ಇಟ್ಕೊಳ್ಳಿ. ಮಗಳು ಅಲ್ಲಿಂದ ಬರೋ ಅಷ್ಟೊತ್ತಿಗೆ ನಿಮಗೆ ನೆರವಾಗೋದು ಇವರೇ ತಾನೇ. ಹೌದ್ರಿ ಸರ್, ಹೌದ್ರಿ. ತಲೆಯಲ್ಲಿ ಇಟ್ಕೊಳ್ಳಿ. ಇದನ್ನ ಬಹಳ ದೊಡ್ಡವರು ನಮ್ಗೆ ಹೇಳ್ತಾ ಇದ್ರು. ಒಂಚೂರು ಕಷ್ಟ ಆದ್ರೂ ಪರವಾಗಿಲ್ಲ, ದೇವ್ರು ಹಣಕ್ಕೇನು ಕೊರತೆ ಮಾಡಿಲ್ಲ. ಕೆಲವೊಮ್ಮೆ ಅಯ್ಯೋಯ್ಯೋ ಓಡ್ ಬನ್ನಿ ಅಂದಾಗ ಮಗಳಂತೂ ಓಡ್ ಬರಿಕ್ ಆಗಲ್ವೇ, ದೂರ ಇರ್ತಾರ. ಹೌದ್ರಿ. ಈ ಸುತ್ತಮುತ್ತವ್ರಿಗೆ ಆಗಾಗ ಒಂದು 100 200 50 ಕೊಟ್ಟು ಒಂಚೂರು ದಡ್ಡ ಪಾಪ ಕಷ್ಟ ಅಂದಾಗ ಓಡ್ ಬರೋರ್ಗೆ ಒಂಚೂರು ಆಗಾಗ ಅಯ್ಯೋ ತಗೊಳ್ರಪ್ಪ ಒಂದು ಬಟ್ಟೆ ತಗೊಳ್ರಪ್ಪ ಒಂದು ಸ್ವೀಟ್ ತಗೊಳ್ರಪ್ಪ ಒಂಚೂರು ಏನೋ ಒಂದು 50-100 ಕೊಟ್ಕೊಳ್ಳೋದ್ರಿಂದ ಈ ಸಮಯದಲ್ಲಿ ಏನೂ ನಷ್ಟ ಇಲ್ಲ. ಯಾಕಂದ್ರೆ ನಮ್ಗೆ ಆಪತ್ಕಾಲಕ್ಕೆ ಆಗ್ತಾರೆ. ಹೌದ್ರಿ ಸರ್. ಮಗಳಿಗೆ ಗೊತ್ತಿಲ್ಲ. ನಾನ ಹಂಗ ಮಾಡ್ತೀನ್ರಿ ಸರ್. ನನಗ್ ಹಂಗೂನು ಇಲ್ಲಿ ಮಂದಿ ಏನೈತಿ ಸೊಕ್ಕಿನವ್ರದಾರಿ ಸರ್. ಅಂತ ಹೇಳಲ್ಲ, ಯಾರೋ ಒಬ್ರು ಹೇಳುದು ಕರೆಕ್ಟ್. ಯಾರೋ ಒಬ್ರು ಅಂತವ್ರು ಇರ್ತಾರೆ, ದಡ್ಡಂತರ ಇರ್ತಾನೆ ಅಥವಾ ಪಾಪ ಅವರು ಬಡವ್ರು ಇರ್ತಾರೆ, ಅವ್ರಿಗೆ ಗೊತ್ತಾಗ್ದವ್ರು ಇರ್ತಾರೆ, ಅವರಲ್ಲಿ ವಿಷಯ ಇರಲ್ಲ. ಹಂಗ ಮಾಡಿಸ್ಕೋತೇನ್ರಿ ಸರ್. ಅಂತವ್ರಿಗೆ ಎಲ್ರಿಗೂ ಅಲ್ಲ, ತುಂಬಾ ಬುದ್ಧಿವಂತ ಇರ್ತಾರೆ, ಅವ್ರು ಒಂದ್ಸತಿ ಕೊಟ್ರೆ ರೂಢಿ ಮಾಡ್ಕೊಂಡ್ಬಿಡ್ತಾರ ಆಮೇಲೆ. ಹೌದ್ರಿ ಸರ್. ಇಲ್ಲ ಕೊಡ್ಬೋದ್ರಿ, ಹಂಗ ಯಾರು ಮಾಡೋದಿಲ್ರಿ. ಇನ್ನ ಬಡವ್ರು ಏನಂತಿರ್ಲಿಲ್ಲ, ಹಿಂಗ ಬಟ್ಟಿ ಒಗಿದು ನೀರ್ ಹಾಕೋದು ಬಂದ್ ಮಾಡ್ತಾರ್ರಿ. ಹ್ಞೂನ್ರಿ ಸರ್. ಅಂತವ್ರನ್ನ ಚೆನ್ನಾಗಿ ನೋಡ್ಕೊಳವ. ನಿನ್ಗೆ ಒಳ್ಳೇದಾಗ್ಲಿ ತಾಯಿ, ಶುಭವಾಗ್ಲಿ. ಬಹಳ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಕಾರ್ಯಕ್ರಮ ಕೇಳ್ತೀನಿ ಅಂದ್ರಿ, ನನಗಂತೂ ಖುಷಿ. ಒಂದು ದಿನಾನು ರಾತ್ರಿ ಭಾರತಕ ನೋಡಿ ಮಕ್ಕೋತೀನ್ರಿ. ನಿದ್ದೆ ಬರುದಿಲ್ರಿ ನನಗೂ. ಒಬ್ಬಾಕಿನ ಇರ್ತೇನಲ್ರಿ ಸರ್. ನನ್ನ ಹಾರೈಕೆ ನಿಮ್ಮ ಮಗಳಿಗೂ ಒಳ್ಳೇದಾಗ್ಲಿ, ನಿಮ್ಮ ಆಶೀರ್ವಾದ ನಮಗೂ ಇರ್ಲಿ. ದೇವರು ನಿಮ್ಗೆ ಚೆನ್ನಾಗಿಡ್ಲಿ. ಮೊಮ್ಮಕ್ಕಳನ್ನು ವಿಶ್ವಾಸದಿಂದ ನೋಡ್ಕೊಳ್ಳಿ. ನಿಮ್ಮ ಮನಸ್ಸನ್ನ ಆದಷ್ಟು ಸಂಬಂಧಿಕರು, ಮಗಳು ಇದೆಲ್ಲವನ್ನು ಮೀರಿ ಸ್ವಲ್ಪ ದೇವರ ವಿಚಾರಗಳು, ಈ ಕಥೆಗಳು, ಭಗವದ್ಗೀತಾ ಪ್ರವಚನಗಳು ಇವುಗಳನ್ನು ಕೇಳ್ತಾ ಓಹೋ ಸಂಸಾರ, ಗಂಡ ಮಕ್ಕಳು, ಒಡೆದಾಟ ಇದಕ್ಕೂ ಮೀರಿ ನಾವು ತಾಯಿ ಗರ್ಭಕ್ಕೆ ಬರೋಕ್ಕಿಂತ ಮುಂಚೆ ಎಲ್ಲಿದ್ದೋ ಈಗ ಅಲ್ಲಿಗೆ ಹೋಗೋ ಸಮಯ ಮತ್ತು ಬಂದಿದೆ. ಹೌದ್ರಿ ಸರ್. ಇದೆಲ್ಲವನ್ನ ಕಳ್ಕೊಂಡು ಹೊರಡೋ ಸಮಯ ಬಂದಿದೆ. ಈಗ ನಾನು ಇವಳಿಂಗನ್ಲು, ಅವಳಿಂಗ್ ಮಾತಾಡಿಸ್ಲಿಲ್ಲ, ಇವಳು ಹಂಗೆ ಮಾಡಿದ್ಲು, ಇಲ್ಲ, ಇದನ್ನೆಲ್ಲ ವಸ್ಲಿಂದ ಹೊರಗಡೆ ಇಟ್ಬಿಡ್ಬೇಕು. ಮನಸ್ಸೊಳಗಡೆ ಕೇವಲ ಪರಮಾತ್ಮ ಕೃಷ್ಣ ಕೃಷ್ಣ ಅಂದುಕೊಂಡು ನೀವು ಆ ಕಡೆ ಹೊರಡಬೇಕು. ಅವನೇ ನಿಮ್ಮನ್ನ ಹೇಗೆ ಈಗ ಶಾವಿಗೆ ಒತ್ತುತ್ತಾರೆ ಗೊತ್ತಾ? ಶಾವಿಗೆ ಒತ್ತೋ ಮಿಷಿನ್ ಒಂದು ಮೇಲಿಂದ ಒತ್ತುತ್ತಾರೆ, ಕಾಯೋಳು ಅಂತ ಏನೋ ಹೇಳ್ತಾರೆ ಅದಕ್ಕೆ. ಅಂದ್ರೆ ಶಾವಿಗೆ ಈ ಎರೆಹುಳು ತರ ಇರ್ತದ ಗೊತ್ತಮ್ಮ? ಅದನ್ನ ಮೇಲಿಂದ ಒತ್ತದಾಗ ಕೆಳಗಡೆಯಿಂದ ಒಬ್ರು ಇಟ್ಕೊಳ್ತಾರೆಪ್ಪ. ಒಂದು ಶಾವಿಗೆ ಒಂಥರ ಉದ್ದಗ್ ಬರ್ತವೆ ಎರೆಹುಳು. ಹಂಗೆ ನೀವೀಗ ಭಗವಂತನ ಮಡ್ಲಿಗೆ ಬೀಳ್ತಾ ಇದ್ರೆ ಅವನು ಹಿಂಗ್ ಹಿಡ್ಕೊಳ್ತಾನೆ, ಏನ್ ನಿಮ್ಮನ್ನು ಬಿಡಲ್ಲ ಅವನು. ಯಾರ ಕೈಗೂ ಕೊಡದಂಗೆ ಪೆನ್ಷನ್ ಕೊಟ್ಟು ಏನೋ ಒಂದ್ ರೀತಿಲಿ ಕಾಪಾಡ್ತಿದ್ದಾನೆ. ಬಟ್ ಎಲ್ಲವೂ ಸರಿ ಇರಬೇಕು ಅಂತ ಅಂದ್ಕೊಂಡ್ರೆ ಅದು ಸುಳ್ಳು. ಒಂದು ಕಿತ್ಕೊಂಡಿರ್ತಾನೆ. ಹಂಗೆ ಬದುಕಲ್ಲಿ ಏನೋ ಒಂಚೂರು ಮಗಳ ಕಡೆಯಿಂದ ಅಷ್ಟು ಪೂರ್ಣ ಪ್ರಮಾಣದ ಪ್ರೀತಿಯ ಸಮರ್ಪಣೆ ಇಲ್ಲದೆ ಇರಬಹುದು. ಬಟ್ ಮಾತ್ರಕ್ಕೆ ಪರವಾಗಿಲ್ಲಪ್ಪ, ಈ ಸಮಯದಲ್ಲಿ ಮಗಳು ಪ್ರೀತಿ ಇತ್ತು, ಆದ್ರೆ ಒಂಚೂರು ಹೊಗೆ ಪುಡಿಗೆ ದುಡ್ಡು ಕೇಳಿದ್ರೆ ಬಾಯಿಗೆ ಬಂದಂಗೆ ಬೈತಿದ್ಲು ಅನ್ನೋ ಕತೆ ಇದ್ದಿದ್ರೆ ಏನಾಗ್ತಿತ್ತು ಯೋಚನೆ ಮಾಡಿ ನೀವು. ಈಗ ನೀವು ಕೈ ನೀಡಿ ಕೊಡುವ ಯೋಗ ಜಗತ್ತಲ್ಲಿ ಎಷ್ಟು ಜನಕ್ಕೆ ಸಿಗುತ್ತೆ ತಾಯಿ? ಬೇಡೋರು ತುಂಬಾ ಜನ ಇದ್ದಾರೆ. ಕೊಡೋದಿಕ್ಕೊಂದು ಅಂದ್ರೆ ಭಗವಂತ ನಿಮ್ಮನ್ನು ಕೊಡೋ ಜಾಗದಲ್ಲಿ ಇಟ್ಟಿದ್ದಾನೆ ಅಂದ್ರೆ ಈ ವಯಸ್ಸು ಯೋಚನೆ ಮಾಡಿ. ಕೊಡ್ತೀನ್ರಿ ಸರ್. ನಾ ಹಿಂಗ್ ಕೈ ಮಾಡ್ತೀನಿ ಕರೆ, ನಾ ಹಿಂಗ ಚಾಚೇನ್ರಿ. ಆ ಕೈ ಚಾಚೋ ಪರಿಸ್ಥಿತಿ ಬಂದು ಎಷ್ಟು ಒದ್ದಾಡ್ತಿದ್ದವ್ರು ಹೊರಗಡೆ, ನೋಡಿನಲ್ರಿ ಸರ್. ಹಂಗಿದ್ದಾಗ ಈ ಕಾರಣಗಳನ್ನ ಇಟ್ಕೊಂಡು ಜೀವನವನ್ನ ನಿರಾಸೆಗೆ ತಳ್ಳಿಕೊಳ್ಳೋದು, ಕತ್ತಲೆ ಕೋಣೆಗೆ ತಳ್ಳಿಕೊಳ್ಳೋದು ಒಳ್ಳೇದಲ್ಲ. ಶುಭವಾಗ್ಲಿ ತಾಯಿ, ನಿನ್ಗೆ ಒಳ್ಳೇದಾಗ್ಲವಾ? ನೋಡಿ 57, 56 ಈ ಸಮಯದಲ್ಲಿ ಎಷ್ಟು ವಿನಯದಿಂದ ಮಾತಾಡ್ತಾರೆ. ಅವ್ರ ದೊಡ್ಡತನ. ಒಳ್ಳೇದಾಗ್ಲವ. ಅವ್ರ ಮಗಳು ಒಂದು ವೇಳೆ
ಆ ಮಗಳ ರೀತಿಯಲ್ಲಿ ಯಾರಾದರೂ ಇದ್ದರೆ ನಾನು ಹೇಳೋದು, ಆ ತಾಯಿಗೆ ಬೇಕಾಗಿರೋದು ಒಂಚೂರು ಪ್ರೀತಿ, ಒಂದೆರಡು ಒಳ್ಳೆ ಮಾತು, ಅಷ್ಟು ಕೊಟ್ಟರೆ ನೀನು ದೊಡ್ಡವಳಾಗ್ಬಿಡ್ತೀಯವ್ವ. ಇವ್ರ ಹತ್ರ ಹಣ ಅದು ನೀವೇ ಇಸ್ಕೊಳ್ಬೋದು, ಕಡೆಗೆ ಹೋದ ಮೇಲೂ ಅವ್ರದ್ದು ಅಂತ ಏನಿದೆ ಅದು ನಿಮಗೆ ಬರೋದಲ್ವ. ಬಟ್ ನಾವು ಅವ್ರಿಗೆ ಬದುಕಿದ್ದಾಗ ಪ್ರೀತಿ ಕೊಡದೆ ಅವ್ರು ಹೋದ ಮೇಲೆ ಅವರ ಆಸ್ತಿ ತಗೊಂಡ್ರೆ ಅದು ಪಾಪ, ನರಕ ಅನುಭವಿಸ್ತೀರ. ಒಳ್ಳೆಯದಾಗಲಿ.